ಐಡಿಯಾ ಪ್ರೆಸೆನ್ಸ್ ಸಿಂಗರ್ ಪವರ್ಡ್ ಬೈ ರಾಮರಾಜ್ ಕಾಟನ್ ಪಂಚಿಗಳು ಮತ್ತು ಶರ್ಟ್ಗಳು. ಜೋರಾಗಿ ಚಪ್ಪಾಳೆ. ಓಕೆ, ಇವತ್ತು ಹೇಳಬೇಕು ಅಂದ್ರೆ ನಮ್ಮ ಇಡೀ ಸೆಟ್ ಕಂಪ್ಲೀಟ್ ರೊಮ್ಯಾಂಟಿಕ್ ಆಗಿದೆ. ಒಂಥರ ಏನೋ ಒಂಥರ ಎಲ್ಲೋ ಒಂಥರ ಗಾಳಿ ಸೌಂಡು, ಎಲ್ಲೋ ಒಂದ್ ಕಡೆ ಹೂವುಗಳ ಕಲರವ, ಎಲ್ಲೋ ಒಂದ್ ಕಡೆ ದುಂಬಿಯ ನಾದ, ಎಲ್ಲೋ ಒಂದ್ ಕಡೆ ಫೀಲಿಂಗ್ಸು. ಸೊ ಈ ಸ್ಟಾರ್ ಸಿಂಗರ್ ಅಲ್ಲಿ ಇವತ್ತು ಒಂದು ಸ್ಪೆಷಲ್ ಆದ ಎಲಿಮೆಂಟ್ ನಿಮಗೋಸ್ಕರ ಕಾಯ್ತದೆ. ಎಲಿಮೆಂಟ್ ಅನ್ನೋಕೆ ಇವತ್ತು ಇಡೀ ನಮ್ಮ ಶೋನೇ ಸ್ಪೆಷಲ್ ಆಗಿರುತ್ತೆ. ಯಾಕೆ ಏನು ಎತ್ತ ಇದೆಲ್ಲ ಮುಂದೆ ಹೇಳ್ತೀನಿ. ಬಟ್ ಸದ್ಯಕ್ಕೆ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಲವ್ಲಿ ಪಾರ್ಟಿಸಿಪೆಂಟ್ಸ್. ಓಕೆ ಕಾವ್ಯ, ಇವತ್ತು ಅಬ್ಸರ್ವ್ ಮಾಡಿದ್ಯಾ ಯಾರು ಪಾರ್ಟಿಸಿಪೆಂಟ್ಸು ಯಾರು ನಮ್ಮ ಟ್ರೈನರು ಅಂತ ಗೊತ್ತಾಗ್ತಲ್ಲ ನನಗೆ. ಅಯ್ಯೋ, ಎಷ್ಟು ಯಂಗ್ ಆಗಿ ಸ್ಮಾರ್ಟ್ ಆಗಿ ಎನರ್ಜೆಟಿಕ್ ಆಗಿ. ಸೀರಿಯಸ್ ಆಗಿ ಇವಾಗ್ಲೂ ಏನದು ವಧುವರರ ಸಮಾವೇಶನ ಇಟ್ಟರೆ ಅವ್ರಿಗೆ ಫಸ್ಟ್ ಎಂಡ್ ಕೊಡೋದು. ಸೊ ಅವ್ರನ್ನ ಕರ್ಬೋಣ. ಈ ಮಕ್ಕಳನ್ನ ರೆಡಿ ಮಾಡಿರೋಂಥ ನಮ್ಮ ಮ್ಯೂಸಿಕ್ ಟ್ರೈನರ್ ಗಿರಿಧರ್ ಅವರು. ಜೋರಾಗಿ ಚಪ್ಪಾಳೆ. ಇನ್ನು ಎಲ್ಲರನ್ನೂ ವೆಲ್ಕಮ್ ಮಾಡಿದ್ಮೇಲೆ ಇವ್ರನ್ನ ವೆಲ್ಕಮ್ ಮಾಡದೇ ಇರೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಇವ್ರು ಹೇಗಿದ್ರು ಚೆನ್ನಾಗಿ ಕಾಣ್ತಾರೆ, ಏನು ಹಾಕಿದ್ರು ಚೆನ್ನಾಗಿ ಕಾಣ್ತಾರೆ. ಸೊ ಎವರ್ ಯಂಗ್, ಎವರ್ ಹ್ಯಾಂಡ್ಸಮ್, ಎವರ್ ಅಷ್ಟೇ ಅಂತ ಆಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ವಿಜಯ್ ಪ್ರಕಾಶ್. ಸೊ ಇವತ್ತು ಕೂಡ ನಮ್ಮ ಮಸಾಲಾ ರೌಂಡ್ ಕಂಟಿನ್ಯೂ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಬ್ಯಾಚ್ ಅಂತ ಹೇಳ್ಬೋದಲ್ಲ, ಅವ್ರು ಬಂದು ಮಸಾಲಾ ಹಾಡುಗಳನ್ನ ಹಾಡ್ತಾರೆ. ಆದ್ರೆ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮಗೆ ಅನಿಸ್ತದೆ ವಿಜಯ್ ಸರ್? ಈ ವಾರದ ಎಪಿಸೋಡ್ ಬಗ್ಗೆ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ. ಯಾಕೆ ಅಂದರೆ ಇಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿರೋದ್ರಿಂದ ನಾವು ಬರೀ ಅದ್ರ ಬಗ್ಗೆನೇ ಮಾತಾಡೋಣ. ಮಿಕ್ಕಿದ್ದೆಲ್ಲವೂ ತಾನಾಗೆ ಹೊಂದ್ಕೊಂಡ್ಬರುತ್ತೆ ಅಂತ ನನಗನ್ಸುತ್ತೆ. ಸೊ ಲೆಟ್ಸ್ ಮೂವ್ ಆನ್ ವಿತ್ ದ ಶೋ. ಓಕೆ, ಸೊ ಇವಾಗ ಆ ಒಂದು ಮೊಮೆಂಟ್ ಬಂದಿದೆ, ದಿ ಮೊಮೆಂಟ್ ಅಂತ ಏನು ಹೇಳ್ತೀವಿ ಅದು ಬಂದಿದೆ. ಸೊ ನಾವೆಲ್ಲರೂ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಎಲ್ಲರೂ ಒಂದೇ ಸುಮ್ಮನೆ ವಿಸಿಲು ಚಪ್ಪಾಳೆ ಏನೇ ಬರುತ್ತೆ ಎಲ್ಲ ಹೊಡೆದು ತರಬೇಕಲ್ವಾ? ಕಮಾನ್ ಐ ಸರ್. ಓಕೆ 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 ಆದರೆ ಕಮಾನ್, ನಾವು ಕರಿತಾ ಇರುವಂಥದ್ದು ಸಾಮಾನ್ಯವಾದ ವ್ಯಕ್ತಿನ. ಅವರಿಗೆ ವಿಸಿಲ್ಲು ಚಪ್ಪಾಳೆ ಇಷ್ಟು ವರ್ಷ ನೋಡ್ಕೊಂಡೇ ಬಂದಿದ್ದಾರೆ. ಬಟ್ ನಮ್ಮ ಕಡೆಯಿಂದ ನಮ್ಮ ಪಾರ್ಟಿಸಿಪೆಂಟ್ಸ್ ಅವ್ರನ್ನ ವೆಲ್ಕಮ್ ಮಾಡಿದ್ರೆ ಹೇಗಿರುತ್ತೆ? ಸಬಾ ಸೂಪರ್ ಆಗಿರುತ್ತೆ. ನಾನೇ ಹೇಳ್ಕೊಟ್ಟಿದ್ದು, ಅದಕ್ಕೆ ಅಮೇಜಿಂಗ್ ಆಗಿರುತ್ತೆ. ಯಸ್, ಸೊ ಇವಾಗ ನಮ್ಮ ಪಾರ್ಟಿಸಿಪೆಂಟ್ಸು ಈ ಒಬ್ಬ ಸ್ಪೆಷಲ್ ವ್ಯಕ್ತಿನ ವೆಲ್ಕಮ್ ಮಾಡ್ತಾರೆ. ಸೊ ಪಾರ್ಟಿಸಿಪೆಂಟ್ಸ್ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಜೋರಾಗಿ ಚಪ್ಪಾಳೆಯೊಂದಿಗೆ. ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಎಂದರೆ ಬಂದಿರುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಬಾರೋ ರಣಧೀರ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರ. ನೋಡಿರಿ ವಿಜಯ್ ಪ್ರಕಾಶ್ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ವಿಜಯ್ ಜಿ ಸ್ಟೇಜಿಗೆ ಬರಬೇಕು. ಇದೊಂಥರ ನಮ್ಮ ಸೆಟ್ಟಿಗೆ ರಣಧೀರ್. ಎಲ್ರಿಗೂ ನಮಸ್ಕಾರ. ಒಟ್ಟಿನಲ್ಲಿ ಪ್ರೇಮ್ಲೋಕ ಹಾಡು ರಣಧೀರ ಹಾಡು ಯಾಕಷ್ಟು ದೊಡ್ಡ ಹಿಟ್ಟಾಯಿತು ಅಂದರೆ ಇವತ್ತು ನನಗೆ ಮೈ ಜುಮ್ ಆಗೋಯ್ತು. ಇವತ್ತು ಅದನ್ನು ಬೀಟ್ ಮಾಡೋಕ್ಕೆ ಐ ಥಿಂಕ್ ನನ್ನ ಕೆಲವು ಸಾಧ್ಯ ಇಲ್ಲ ಇನ್ನು ಮತ್ತೆ ಅನಿಸುತ್ತೆ. ಆ ಥರ ಹಾಡುಗಳು ಮತ್ತೆ ಬರೋದು ಇಲ್ಲ, ಮಾಡೋದು ಕಷ್ಟ ಅನ್ನೋದಕ್ಕೆ ಮತ್ತೆ ನನಗೆ ತುಂಬ ದಿವಸ ಆದಮೇಲೆ ಹಾಡು ನೆನಪು ಮಾಡಿ ಪ್ರೇಮ್ಲೋಕ ರಣಧೀರ ನೆನಪಿಸಿ ಆ್ಯಕ್ಚುಲಿ ನಿಜವಾಗ್ಲೂ ಕೈಯೆಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗೋಯ್ತು ಜುಮ್ ಅಂತ ನನಗೆ. ಎನ್ಯೋ ಥ್ಯಾಂಕ್ ಯು, ಗುಡ್ ವೆಲ್ಕಮ್. ಇನ್ನು ಮುಂದಕ್ಕೆ ಏನು ಮಾಡೋದು ನೋಡೋಣ, ಹೇಳಿ ಏನು ಮಾಡೋದು? ಓಕೆ, ನಮ್ಮ ಪ್ರೀತಿಯ
ಕ್ರೇಜಿ ಸ್ಟಾರ್ ಅವರ ಕ್ರೇಜಿ ಸ್ಟಾರ್ ಅನ್ನೋ ಕನಸನ್ನ ಬಿಡುಗಡೆ ಮಾಡಿ ಎಲ್ಲ ಕಡೆ ಯಶಸ್ವಿ ಪ್ರದರ್ಶನ ನೀಡ್ತಾ ಇದೆ. ಇಷ್ಟು ವರ್ಷ ಆದರೂ ಏಕಮೇವ ದ್ವಿತೀಯಾಗಿ ಕನ್ನಡ ಇಂಡಸ್ಟ್ರಿನ ಆಳ್ತಾ ಇರೋ ನಮ್ಮ ಕ್ಯಾಪ್ಟನ್ ಆಫ್ ಡ್ರೀಮ್ಸ್. ಒಂದ್ಸರಿ ನಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಲೇಬೇಕು ಅವ್ರಿಗೆ. ಓಕೆ, ಅದು ಇಷ್ಟಕ್ಕೆ ನಿಲ್ಲಲ್ಲ. ಇವಾಗ ಇನ್ನೊಂದು ಸರ್ಪ್ರೈಸ್ ಇದೆ. ರವಿ ಸರ್ ನಿಮಗೋಸ್ಕರ, ನಮ್ಮ ವಿಜಯ್ ಸರ್ ನಿಮಗೋಸ್ಕರ ಒಂದು 2 ಲೈನ್ ಡೆಡಿಕೇಶನ್ ಹಾಡ್ತಾ ಇದ್ದಾರೆ. ರವಿ ಸರ್ದು ಎಷ್ಟೋ ಸೂಪರ್ ಹಿಟ್ ಹಾಡುಗಳಿದೆ, ಎಲ್ರಿಗೂ ಗೊತ್ತು. ಅದ್ರಲ್ಲಿ ಒಂದು ಹಾಡು ನಾನು ಎಷ್ಟೋ ಸ್ಪರ್ಧೆಗಳಲ್ಲಿ ಹಾಡಿ ಬಹುಮಾನ ಪಡೆದಿರುವಂಥ ಹಾಡು. ಅದನ್ನು ನಿಮ್ಮೆಲ್ರಿಗೋಸ್ಕರ ಹಾಡ್ತೀನಿ ಸರ್. ನಿಮ್ಮ ಆಶೀರ್ವಾದ. 1 2 3 4 ಯಾರಿಬಳು ಸೂರಿ ಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಕಮ್ಮನದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿಬಳು ಸೂಜಿ ಮಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಕಮ್ಮನದು ಅರಳಿದಳು. Super. But Vijayji, definitely not happening. ಇಷ್ಟು ಚೆನ್ನಾಗಿ ಹಾಡಾಡಿದ್ರಿ, ಬಟ್ ರವಿ ಸರ್ ಡ್ಯಾನ್ಸ್ ಮಾಡದೆ ಹೋದ್ರೆ ಹೇಗೆ? ಡ್ಯಾನ್ಸ್ ಮಾಡ್ಬೇಕಾ ಬೇಡವಾ? ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿಬಳು ಸೂಜಿ ಮಲ್ಲಿ ಕಣ್ಣವಳು. ಆ್ಯಕ್ಚುಲಾಗಿ ಏನು ಗೊತ್ತಾ, ನಾನು ಕುಣಿದೇನೆ ಎಷ್ಟೋ ಜನ ಕುಣಿಸ್ದವ್ ನಾನು. ನಿಜ ಸರ್, ನಿಜ. ಓಕೆ, ಸೊ ಕ್ರೇಜಿ ಸ್ಟಾರ್ ಚಿತ್ರ ನೋಡ್ದ ಎಲ್ಲರಿಗೂ ಕೊನೆಯ ಕೆಲವು ಕ್ಷಣಗಳಂತೂ ಕಣ್ಣಲ್ಲಿ ನೀರು ಬರದೇ ಇರಲಿಲ್ಲ. ಸೊ ಇಂಥ ಒಂದು ಅಟೆಂಪ್ಟು ಕ್ರೇಜಿ ಸ್ಟಾರ್ ಅನ್ನುವಂಥದ್ದು, ಆ ಒಂದು ನೀವು ಒರಿಜಿನಲ್ ಆಗಿ ಹೋಗಿ ಅದನ್ನು ಫಿಕ್ಷನ್ ಜೊತೆಗೆ ಮಿಕ್ಸ್ ಮಾಡುವಂತಹ ಕಲ್ಪನೆ ಬಗ್ಗೆ ಹೇಳಿ. ನಾನು ಕ್ರೇಜಿ ಸ್ಟಾರಲ್ಲಿ ಹೇಳಿರೋ ಒಂದು ಡೈಲಾಗ್ ಹೇಳ್ತೀನಿ ಇವಾಗ. ಸಹಜವಾಗಿ ಅದು ಇಡೀ ಸಿನಿಮಾಗೆ ಅದು ಹೊಂದ್ಕೊಳ್ಳುತ್ತೆ, ನಿಮಗೂ ಗೊತ್ತಾಗುತ್ತೆ. ಬ್ಯುಸಿ, ಎಲ್ಲರೂ ಬ್ಯುಸಿ, ಅವಸರ. ಸೂರ್ಯ ಹುಟ್ಟೋಕ್ಕೂ ಸೂರ್ಯ ಮುಳುಗೋಕ್ಕೂ ಮಧ್ಯೆ ಇರೋದು 12 ಗಂಟೆ ಮಾತ್ರ. ಹಬ್ಬ ಅಂದರೆ ಈ 12 ಗಂಟೆಲಿ ಏನಾಗ್ಬಿಡ್ಬೋದು? ನಾವು ಅಂದ್ಕೊಳ್ಳೋದು ಆಗದಿರೋದು ಅಂದ್ಕೊಳ್ಳೋದು ನಮ್ಮ ಕೈಯಲ್ಲಿಲ್ಲ. ಗಡಿಯಾರ ಓಡೋದು ಒಂದೇ ವೇಗದಲ್ಲಿ, ಆದರೆ ಮನುಷ್ಯನ ಬುದ್ಧಿ ಓಡೋ ವೇಗ ಆ ವೇಗದಲ್ಲಿ, ಆವೇಶದಲ್ಲಿ, ಅವನು ಹಾಕೋ ವೇಷದಲ್ಲಿ. ಎಲ್ಲೋ ಏನೋ ನಡೆದು ಯಾರ್ಯಾರೋ ಸೇರಿ ಸಂಬಂಧವಿಲ್ಲದೆ ಸಂಬಂಧವಾಗಿ, ಸಂದರ್ಭಗಳು ಸವಾಲಾಗಿ, ಪ್ರಶ್ನೆಗಳು ಸಾವಿರವಾಗಿ, ಹೊಸದ ಕಥೆಗಳು ಹೊಸದಾಗಿ ಬದಲಾಗುತ್ತಾ ಹೋಗುವುದೇ ಆ ಬೈರಾಗಿಯ ನಿಯಮ. ಅಷ್ಟೇ, ಇನ್ನೂ ಇಲ್ಲ. ಕ್ಲಾಪ್ಸ್ ಹೊಡಿಬೋತೀವಿ. ಆಮೇಲೆ ಇದರಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಹುಶಃ ಇದೆಲ್ಲ ನಾನು ಬರೆದು 2 ವರ್ಷ ಆಯಿತು. 2 ವರ್ಷ ಆದಮೇಲೆ ಸಿನಿಮಾ ಬರ್ತಿದೆ. ಬಟ್ ಇದೆಲ್ಲ ಬರೀಬೇಕಾದ್ರೆ ನನ್ನ ಜೊತೆ ಈ ಹುಡುಗಿ ಕಾವ್ಯನೂ ಜೊತೇಲಿದ್ಲು. ಸೊ ನಾನು 2 ವರ್ಷ, ಬಟ್ ಆಮೇಲೆ ಅವ್ರು ಬ್ಯುಸಿ ಆದರು. ನಾನು 2 ವರ್ಷ ಬರೀತಾ ಇದ್ದೀನಿ ಅಂತ ಅವ್ರ ಜೊತೆಲಿ ಇರೋಕ್ಕಾಗಲ್ಲ. ಅವ್ರು ಭಯಂಕರ ಬ್ಯುಸಿ ಆದರು. ಬಟ್ ನನ್ನ ಕೆಲಸ ನಡೀತಾ ಇತ್ತು ಅಷ್ಟೇ. ಸೊ ಶಿ ವಾಸ್ ಆಲ್ಸೋ ಪಾರ್ಟ್ ಆಫ್ ಮೀ ಇನ್ ರೈಟಿಂಗ್ ದಿ ಸ್ಕ್ರಿಪ್ಟ್ಸ್. ಸರ್, ಮುಂದೆ ಒಂದು ಅವಕಾಶ ಅಂತಿದ್ರೆ ನಮಗೂ ಹೇಳಿ ಸರ್, ನಾವು ಬರಿತೀವಿ. ಓಕೆ, ಒಂದು ಉತ್ತರ ಕೊಟ್ಬಿಡ್ಲಿ ಅವರು. ಮಾಡಿ ಯಾರು ಉಗಿಸ್ಕೊಳಕ್ಕೆ ರೆಡಿ ಇರೋರು ಯಾರು ಬೇಕಾದ್ರೆ ನನ್ನ ಹತ್ರಕ್ಕೆ ಬರ್ಬೋದು. ಸರ್ ನಿಜಲ್ಲ ಸರ್, ಹಂಗೆ ಬೆಳೆಯೋಣ ಸರ್, ಖಂಡಿತವಾಗ್ಲೂ ಆಸೆ ಇದೆ. ಸೊ ಇದೇ ಒಂದು ಜೋಶಲಿ ಶೋನ ಕಂಟಿನ್ಯೂ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಮತ್ತೊಬ್ಬ ಮೂಕ ವಿಸ್ಮೃತರಾಗಿರ್ತಕ್ಕಂಥ ಗಿರಿಧರ್ ಅವರು ಹಾಗೆ ನೋಡ್ತಾ ಇದ್ದಾರೆ. ಸೊ ನಿಮಗೂ 2 ಮಾತು ಹೇಳಿಬಿಡಿ ಸರ್. ನಾನೇನೋ ಅಲ್ಪ ಸ್ವಲ್ಪ ಸಿನಿಮಾ ಮಾಡಿದ್ದೀನಿ ಅಂತಂದರೆ ಕನ್ನಡ ಸಿನಿಮಾ ನೋಡಿ ಬೆಳೆದವನು. ಸೊ ಅದರಲ್ಲಿ ರವಿ ಸರ್ದು ಈಗ ವಿಜಯ್ ಪ್ರಕಾಶ್ ಹೇಳಿದ್ರು ನಂದು ಒನ್ ಆಫ್ ದ ಬೆಸ್ಟ್ ಸಾಂಗ್, ಅದು ಫೇವ್ರೆಟ್ ಸಾಂಗು. ಸೊ ಹಾಗಾಗಿ ಖುಷಿ ಆಗ್ತಾ ಇದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಮೇಲೆ ಏನು ಮಾತಾಡೋಕ್ಕಾಗ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. Okay, thank you so much.
ಹೆಂಗಿರಬೇಕು ಗೊತ್ತಾ ನನ್ನ ರಾಜ ರಾಜ. ನಿಮ್ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಇವತ್ತಿನ ಫಸ್ಟ್ ಪಾರ್ಟಿಸಿಪೆಂಟ್ ರವಿ ಸರ್ ಹಾಡೋದಕ್ಕೆ ರೆಡಿ ಆಗಿದ್ದಾರೆ. ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿ ಸಿಕ್ಕಾಪಟ್ಟೆ ಜೋಶಿಂದ ರೆಡಿ ಆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅಶ್ವಿನ್. ಆಟ ಹುಡುಗಾಟವೋ ಆಟ ಹುಡುಗಾಟವೋ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪರಮಾತ್ಮ ನಾಟವೋ ಪರಮಾತ್ಮ ನಾಟವೋ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ ಅವಜಾಣನು ಅವನು ಬಲು ಜಾಣನು. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಅದ್ದಿನ್ನ ತಗ ಧಿನ್ನ ಭಿನ್ನ ತಗ ಧಿನ್ನ ಧಿನ್ನ ತಗ ಧಿನ್ನ 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 ಭಿನ್ನ. ತಕ್ಕಿಟ ಧೀಮ್ ತಿರುಗಿಡ ತಗ ತಗ ತಕ್ಕಿಟ ಧೀಮ್ ತಂಗಿಡ ತಗ ತಕ್ಕಿಡ ತಗ ತಕ್ಕಿಟ ಧೀಮ್ ತಿರುಗಿಡ ತಗ ತಗ ತಂಗಿಡ ತಗ ತಗ ತಂಗಿಡ ತಗ 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 ಧೀಮ್. ಧಿಗಿ 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 ನಗ 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 ಧಿಮಿ 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 ತಿರುಗಿಡದ ಕಥಾ ಧಿಗಿ ಧಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡದ ಕಥಾ ತಿರುಗಿಡದ ಕಥಾ ತಿನ್ನ ನನ 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 ತಕ್ಕ ಧಿಮಿ ತಕ್ಕ ಚೆನ್ನು ತಕ್ಕ ಧಿಮಿ ದ ತಕ ತಿರುಗಿಡದ ಕಥಾ ತಕ ತಿರುಗಿಡದ ಕಥಾ ತಿರುಗಿಡದ ಕಥಾ ತಿರುಗಿಡದ ಕಥಾ ತಕ 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 ತಕ. ಯಾರೋ ನಾ ಯಾರೋ ಇವರೆಲ್ಲ ಯಾರೋ ಯಾರೋ ನಾ ಯಾರೋ ಇವರೆಲ್ಲ ಯಾರೋ ಯಾಕೋ ಅದು ಯಾಕೋ ಈ ಬಂಧ ಯಾಕೋ ಯಾಕಿ ಪ್ರೀತಿ ಹಾಡು ಈ ಹಾಡು ನಿನಗಾಗಿಯೇ ಜೀವ ಈ ಜೀವ ಇವರಿಗಾಗಿಯೇ ಯಾಕಿ ಪ್ರೀತಿ ಈ ಪ್ರಾಣ ನಿನ್ನದಲ್ಲ ಈ ಜೀವ ಸಾಯುವುದಿಲ್ಲ ಇವರ ಅಭಿಮಾನಕ್ಕೆ ನೀನು ಸೋಲಬೇಕಲ್ಲ ನೀನಿದ್ದರೆ ಇಳಿದು ಬಾರೋ ಓ ಓ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ ಅವಜಾಣನು ಅವನು ಬಲು ಜಾಣನು. ಸರಿಗಮ ಸರೆ ಗಮ ಬ ಸರೆ ಗಮ ಬ ಸರೆ ಗಮ ದ. ಕೆಲವೇ ನಿಮಿಷಗಳ ಮುಂಚೆ
ಮುಂಚೆ ಕಲಿತು ಹಾಡಿದಂಥದ್ದು ಈ ಹಾಡು. ಎಂತ ಹಠವಾರಿ ನೋಡಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಹಠವಾರಿಗಳು ಅಲ್ಲಿದ್ದಾರೆ, ಅವರಿಂದನೇ ಕೇಳೋಣ. ಹೇಗನ್ನಿಸ್ತು ಎಕ್ಸ್ಪೀರಿಯನ್ಸ್? ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಾಡಿದ್ದು ಒನ್ ಆಫ್ ದಿ ಬೆಸ್ಟ್ ಕಂಪೋಸಿಷನ್ಸ್ ಅಂತ ತುಂಬ ಜನ ನನಗೆ ಹೇಳಿರೋದು. ನಾನು ಬರೆದಿರೋ ಹಾಡು ಕೂಡ ಇದು ನಾನು ಹತ್ತತ್ರ 1 ಅವರಲ್ಲಿ ಬರೆದ್ಬಿಟ್ಟೆ. ಮನುಷ್ಯನಿಗೆ ಸಾವು ಬಂದರೂ ಕೂಡ ಕನಸು ಕೊಡೋದು ಅವನೇ ಡೆತ್ತು ಕೊಟ್ಟಿರ್ತಾನೆ ಅನ್ನೋದಕ್ಕೆ ಈ ಸಿಚುವೇಶನ್ ಬರೆದಿದ್ದ ಹಾಡು. ಬಾಲಸುಬ್ರಹ್ಮಣ್ಯ ಅವರು ಒಂದು ಪ್ರೋಗ್ರಾಮಲ್ಲಿ ರವಿಚಂದ್ರನ್ ಈ ಥರ ಕೂಡ ಹಾಡು ಬರೀತಾರ ಅಂತ ಹೇಳಿದ ಹಾಡು. ಎಲ್ಲೋ ನನಗೊಂದು ತುಂಬ ಖುಷಿ ಕೊಡುತ್ತೆ. ಎಂಟ್ರಲ್ಲಿ ನೀವು ಹಾಡು ಫಸ್ಟ್ ಬರ್ತಾ ಅವೆರಡು ಹಾಡು ಆಡಿದ್ರಿ, ಅದು ಹಂಸಲೇಖ ಮಾಡಿದ ಹಾಡುಗಳು, ಇದು ನಾನು ಮಾಡಿದ ಹಾಡುಗಳು, ಎಲ್ಲ ಒಟ್ಟಿನಲ್ಲಿ 3 ಹಾಡು ಒಳ್ಳೆ ಸೆಲೆಕ್ಷನ್ ಮಾಡಿದರೆ ನನಗಂತೂ ಖುಷಿ ಕೊಟ್ಟಿದ್ದೆ. ಇವತ್ತು ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು. Okay, so Vijay ji, over to you. ಆಟನ ಹುಡುಗಾಟನ ಹಿಂಗೆ ಆಡೋದು ತಮಾಷಿನ ಸೂಪರ್ ಪರ್ಫಾರ್ಮೆನ್ಸ್ ಕಣಮ್ಮ. ಥ್ಯಾಂಕ್ ಯು ಸರ್. ಬಟ್ ಏನಾಗುತ್ತೆ ಅಂದರೆ ನಾವೆಲ್ಲ ಇರ್ತೀವಿ, ಆ ಪಾರ್ಟಿಸಿಪೆಂಟ್ಸ್ ಆಡ್ತಾರೆ. ಆದರೆ ರವಿ ಸರ್ ಥರ ಯಾರಾದರೂ ಒಬ್ಬರು ಅಂಥ ಒಂದು ಪರ್ಸ್ನಾಲಿಟಿ ಸ್ಟೇಜಿಗೆ ಬಂದಾಗ ಒಂದು ಇಮೋಷನಲ್ ಡ್ರೈವ್ ಬಂದ್ಬಿಡುತ್ತೆ. ಅವರು ರವಿ ಸರ್ ಇದ್ದಾರೆ, ನಾನು ಇದನ್ನು ಅವ್ರ ಹಾಡು, ನಾನು ಇದನ್ನು ಚೆನ್ನಾಗಿ ಹಾಡಲೇಬೇಕು ಅವ್ರ ಮುಂದೆ ಅನ್ನೋ ಒಂದು ಇಮೋಷನಲ್ ಡ್ರೈವ್ ಏನಿದೆ, ಅದೇ ಇವತ್ತಿನ ಸಕ್ಸಸ್ಗೆ ಕಾರಣ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸರ್. ರವಿ ಸರ್ ನಾವು ಥ್ಯಾಂಕ್ಸ್ ಹೇಳಬೇಕು. ಫ್ಯಾಂಟಾಸ್ಟಿಕ್ ಆಗಿ ಹಾಡಿದೆ. ಥ್ಯಾಂಕ್ ಯು ಸರ್. ದಟ್ ವಾಸ್ ರಿಯಲಿ ನೈಸ್. ಸೊ ಗಿರಿಧರ್ ಅವರೇ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಕ್ಸ್ಟ್ರಾಡಿನರಿ. ಕೊನ್ನಕೋಲ್ ಅಂತೂ ಸೂಪರ್. ಥ್ಯಾಂಕ್ ಯು ಸರ್. ಸ್ವರಗಳು ಎಕ್ಸ್ಟ್ರಾಡಿನರಿ. ಥ್ಯಾಂಕ್ ಯು ಸರ್. ಶ್ರುತಿನೂ ಇವತ್ತು ಎಲ್ಲೂ ಹೋಗಲಿಲ್ಲ. ನಾನು ಟ್ರೈನ್ ಮಾಡುವಾಗ ನನಗೆ ಅನಿಸ್ಲಿಲ್ಲ ಇವನು ಈ ಕೆಪಾಸಿಟಿಲಿ ಹಾಡ್ತಾನೆ ಅಂತ. ಹ್ಯಾಟ್ಸ್ ಆಫ್. Oh my goodness. ಆಮೇಲೆ ನೀವು ಹೇಳಿದ್ರಿ, ಇನ್ನೊಂದು ಮಾತು ಹೇಳಿದ್ರಿ, ಅವ್ರು 5 ನಿಮಿಷಲ್ಲಿ ಕೊಟ್ರಿ, ಅವರು ಆಡಿದ್ರು ಅಂತೇಳಿ. ಎನಿಥಿಂಗ್ ಗುಡ್ ವಿಲ್ ಹ್ಯಾಪನ್ ಇನ್ ಲೈಫ್ ಇನ್ ಜಸ್ಟ್ 2 minutes 5 minutes. ನೀವು ಅದನ್ನು ಮುಂಚೆ ಕೊಟ್ಟು ನೀನು ಆಡು ಅಂದರೆ ಅಲ್ಲಿ ಭಯ ಉಂಟಾಗುತ್ತೆ, ಆಸೆ ಉಂಟಾಗುತ್ತೆ, ಏನೇನೋ ಕನಸು ಕಟ್ಕೊಂಡು ಬಂದುಬಿಡ್ತಾರೆ. ಬೇಕಾಗಿಲ್ಲ ಅದಕ್ಕೆ. ಟ್ಯಾಲೆಂಟ್ ಇರೋನಿಗೆ ಬೇಕಾಗಿರೋದು 5 ನಿಮಿಷ ಅವ್ನು ಸಕ್ಸಸ್ ಆಗೋದಕ್ಕೆ. ಸೊ ಈ ಸ್ಟೇಜ್ ಅನ್ನೋದು ಗೆಲ್ಲೋದು ಮುಖ್ಯ ಅಲ್ಲ, ಏನು ಕಲ್ತ್ರು ಅನ್ನೋದು ಮುಖ್ಯ ಆಗುತ್ತೆ. ಗೆದ್ಕೊಂಡು ಹೋಗೋರು ದುಡ್ಡು ತೊಗೊಂಡು ಹೋಗ್ಬೋದು, ಬಟ್ ಏನು ಕಲ್ತ್ಕೊಂಡು ಹೋಗೋದು ಅನ್ನೋದೇ ಫೈನಲಾಗಿ ಉಳ್ಕೊಳ್ಳೋದು. ನಾವು ಆಲ್ ದ ಬೆಸ್ಟ್ ಚಾಕ್ಲೇಟ್ ಬಾಯ್ ಅಂತ ಅವ್ರು ಹೇಳಿದ್ರೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ಅಶ್ವಿನ್ ಸರ್. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಿ. ಇವಾಗ ಇದೇ ಖುಷಿನಲ್ಲಿ ಇವ್ರಿಗೆ ಓಟನ್ನ ನೀವು ಕೊಡಬೇಕಾಗತ್ತೆ. ಎಲ್ಲರೂ ದಯವಿಟ್ಟು ವೋಟಿಂಗ್ ಪ್ಯಾಡ್ಗಳನ್ನ ಕೈಗಳಿಗೆ ತಗೊಳ್ಳಿ. ಸೊ ನಿಮ್ಮ ಐಡಿಯಾ ವೋಟಿಂಗ್ ಸಮಯ ಶುರು ಆಗ್ತಿದೆ ಈಗ. ಇಷ್ಟೆಲ್ಲ ಕಾಂಪ್ಲಿಮೆಂಟ್ ಸಿಕ್ಕಾಯ್ತು, ಬಟ್ ಯು ನೆವರ್ ನೋ ಗ್ರೀನ್ ಬರ್ತಾ ರೆಡ್ ಬರ್ತಾ ನೋಡೋ ಸಮಯ. ಸೊ ನೋಡೋಣ ಕಲರ್ ಯಾವ್ದು ಬಂದಿದೆ ಅಂತ ಪ್ಲೀಸ್. ಇದು ಆಟನೂ ಅಲ್ಲ, ಹುಡುಗಾಟನೂ ಅಲ್ಲ, ಸೀರಿಯಸ್ಸು. ಓಕೆ, ಇವಾಗ ಅಶ್ವಿನ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡು ಹೇಳೋ ಹೋಗಾಗಿದೆ. ಈಗ ಒಬ್ಬ ಹುಡುಗ ಆದ್ಮೇಲೆ ಒಬ್ಬ ಹುಡುಗಿ ಸರ್ದಿ ಬರಲೇಬೇಕು. ಸೊ ನಮ್ಮ ಟೀಮಲ್ಲಿ ಸ್ವಲ್ಪ ಆರಾಮಾಗಿ ಉಣ್ಕೊಂಡು ಗುಂಡ್ಗುಂಡಿಗೆ ಆರಾಮಾಗಿರೋಂಥ ಹುಡುಗಿ. ಯಾಕೋ ಕಾಮಣ್ಣ ಮತ್ತೆ ಬೇಕಾ? ಹಾಗಲ್ಲ ಎಲ್ಲ ಹೇಳಿದ್ದು. ಸೊ ನಿಮ್ಮೆಲ್ಲರ ಪ್ರೀತಿಯ ಛಾಯಾ ದಯವಿಟ್ಟು ವೇದಿಕೆ ಮೇಲೆ ಬಂದು ಹಾಡನ್ನು ಹಾಡಿ ಮನರಂಜನೆಯನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದೀವಿ. ಬನ್ನಿ. ಎಲ್ರಿಗೂ ಸಿಕ್ಕೋಲ್ಲ ತುಟ್ಟಿ ತುಪ್ಪ, ಲಕ್ಕಿದ್ದ ಲಕ್ಕಂಗೆ
ಛಾಯ ಅಲ್ಲಿ ಕೂತಾಗ ಸೈಲೆಂಟ್ ಆಗಿರ್ತೀಯ, ಇಲ್ಲಿ ಬಂದು ತುಪ್ಪ ಬೇಕಾ ಅಂದ್ಬಿಟ್ಟು ಅಲ್ಲೆಲ್ಲ ಹುಡುಗರೆಲ್ಲ ರೊಚ್ಕೆದ್ ಬಿಡ್ತಾರೆ. ಅಲ್ಲಿ ಏನ್ರಲ್ಲ ಅದು ಗಲಾಟೆ. ಬಾ ಓಕೆ, ಇವಾಗ ಡೈರೆಕ್ಟಾಗಿ ಸರ್ನೇ ಕೇಳೋಣ. ಸರ್, ಹೇಗಿತ್ತು ಈ ತುಪ್ಪದ ಹಾಡು? ಚೆನ್ನಾಗಿತ್ತು, ಬಿಸಿ ತುಪ್ಪ. ಇಷ್ಟೊತ್ತಲ್ಲಿ ಎಲ್ಲಿ ಸಿಗುತ್ತೆ ತುಪ್ಪ ಈಗ? ಒಟ್ಟಲ್ಲಿ ನಾನು ಹೇಳ್ದಲ್ಲ, ಜಡ್ಜ್ಮೆಂಟ್ ನಾನು ಸರೋಗೋದಿಲ್ಲ, ಅದು ಅವರು. ಒಟ್ಟಲ್ಲಿ ಹಾಡು ಚೆನ್ನಾಗಿ ಆಡಿದ್ರಿ, ಚೆನ್ನಾಗಿತ್ತು. ಜಡ್ಜ್ ಮುಂದೆ. ಓಕೆ, ಥ್ಯಾಂಕ್ ಯು. ವಿಜಯ್ ಸರ್, ಏನಂದ್ರೆ ಕೀ ಕೊಟ್ಟು ಬೊಂಬೆ ಥರ ನಗ್ತಾಳೆ. ಸ್ಟೇಜ್ ಮೇಲೆ ಬರ್ತಿದ್ದಂಗೆ ಅಲ್ಲಿ ಕೂತ್ಕೊಂಡಾಗ ಸೈಲೆಂಟ್ ಆಗಿರ್ತಾಳೆ. ಬರ್ತಿಗೆ ಈ ಅಂತ ಸೂಪರಾಗಿ ಆಡ್ದೆಯಪ್ಪ ನೀನು, ಭಾಳ ಚೆನ್ನಾಗಿ ಆಡಿದೆ. ಯೂಶ್ವಲಿ ಛಾಯಾ ಹಾಡ್ತಾಳೆ ಕ್ಯಾಮ್ರಾ ಫ್ರೆಂಡ್ಲಿ. ಛಾಯಾ ಕ್ಯಾಮ್ರಾ ನೋಡಿಕೊಂಡು, ಕ್ಯಾಮ್ರಾ ಜೊತೆ ಕಾನ್ವರ್ಸ್ ಮಾಡ್ಕೊಂಡು, ಕ್ಯಾಮ್ರಾ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ಹಾಡ್ತಾಳೆ. ಬಟ್ ಇವತ್ತು ಛಾಯಾ ಕಣ್ಣೆಲ್ಲ ಅಲ್ಲೇ ಇತ್ತು. ಅವ್ರು ಏನು ರಿಯಾಕ್ಟ್ ಮಾಡ್ತಿದ್ದಾರೆ? ಸರ್ ನಗ್ತಿದಾರಾ? ಹೇಗೆ ಅಂತಿದ್ದಾರೆ? ಏನು ಮಾಡ್ತಿದ್ದಾರೆ ಅಲ್ವಾ? ಅನ್ನಿಸ್ತಾಯ್ತಾ ಮನ್ಸಲ್ಲಿ? ನನ್ನೇ ನೋಡ್ತಾ ಇರ ಮೋಸ್ಟ್ಲಿ ಬೈಬೋದಾ, ಅದು ಚೆನ್ನಾಗಿಲ್ಲ ಅಂತಾರೆ, ಅಂತ ಚೆನ್ನಾಗಿದೆ ಅಂತಾರೆ. ಏನಿಸ್ತಾಯ್ತು ಮನ್ಸಲ್ಲಿ ಹಾಡು ಹೇಳ್ಬೇಕಾರೆ? ಏನೋ ಇವತ್ತು ಭಯ ಆಗ್ತಾ ಇತ್ತು. ಓಕೆ, ಬಟ್ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಓಕೆ, ಇವಾಗ ಇವ್ರು ಯಾವ ಥರ ಹಾಡಿದ್ರು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನೀವೇ ನಿರ್ಧಾರ ಮಾಡಬೇಕು. ಸೊ ಎಲ್ಲ ವೋಟಿಂಗ್ ಪ್ಯಾಡ್ನ ಕೈಗೆ ತಗೊಳ್ಳಿ. ನಿಮ್ಮ ಐಡಿಯಾ ವೋಟಿಂಗ್ ಸಮಯ ಶುರು ಆಗುತ್ತಿದೆ ಈಗ. ಆಲ್ರೈಟ್, ಸೂಪರ್. ಸೊ ಛಾಯಾ, ಗ್ರೀನ್ ಬರುತ್ತಾ ರೆಡ್ ಬರುತ್ತಾ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿನ್ನ ಲೈಫಿನ ಬಿಸಿ ತುಪ್ಪದ ಥರ ಅಲ್ಲ, ಸಿಹಿ ತುಪ್ಪದ ಥರ, ತಣ್ಣಗಿರೋ ತುಪ್ಪದ ಥರ ಒಂದು ಅವಕಾಶ ನನಗೆ ಕೊಡ್ತೀನಿ. ಅಷ್ಟೊತ್ತು ರವಿ ಸರ್ನ ನೋಡ್ತಿದ್ದೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ. ಒಂದು ಸೆಂಟೆನ್ಸ್ ನಿಂಗೆ ಹೇಳಕ್ಕೆ ಅವಕಾಶ ಕೊಡ್ತೀನಿ. ರವಿ ಸರ್ಗೆ ಏನು ಹೇಳ್ತೀಯಾ ಹೇಳು. ಇವಾಗ ಅವ್ರನ್ನೇ ನೋಡಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಆ ಧೈರ್ಯ ಯಾರಿಗೂ ಇಲ್ಲ, ಅದು ಬೇರೆ ಪ್ರಶ್ನೆ. ಆದರೂ ಇನ್ನೊಂದ್ಸರಿ ನೋಡಿಕೊಂಡು ಏನು ಹೇಳಕ್ಕೆ ಇಷ್ಟಪಡ್ತೀಯ ಹೇಳಮ್ಮ. ನೀ ಯಾಕಿದ್ದೆ ಬಂದ್ಬಿಟ್ಟೆ? ಅಲ್ಲ, ಅವಳು ನೋಡ್ಬೇಕಾದ್ರೆ ನನಗೊಂಥರ ಆಗುತ್ತೆ. ಹೇಳಮ್ಮ. 1 2 3 ಗೋ. ಯಾರಿವನು ಈ ಮನ್ಮಥನು. ರಿಪೀಟ್ ಆಯ್ತು. ಓಕೆ, ಕಮ್ ಆನ್, ಚೇಂಜ್. ಕಮ್ ಆನ್ ಛಾಯಾ. ರಾಜಾ ರಾಜಾ ರಾಜಾ, ಹೆಂಗಿರಬೇಕು ಗೊತ್ತಾ ನನ್ನ ರಾಜ ರಾಜಾ ರಾಜಾ. ಅವ್ರನ್ನ ನೋಡ್ಕೊಂಡು ಹೇಳು ಅಂದೆ, ಅವ್ರನ್ನ ನೋಡ್ಕೊಂಡು ಪ್ರಶ್ನೆ ಕೇಳ್ಬಿಟ್ಟೆ ನೀನು. ಇರ್ಲಿ, ನೋಡೋಣ. ಸೊ ಗ್ರೀನ್ ಬರುತ್ತಾ ರೆಡ್ ಬರುತ್ತಾ? ವರ್ಡಿಕ್ಟ್ ನೋಡು ಸಮಯ. ಕಂಗ್ರಾಚುಲೇಷನ್ಸ್ ಛಾಯಾ. ಐಡಿಯಾ ಸ್ಟಾರ್ ಸಿಂಗರ್ ಪವರ್ಡ್ ಬೈ ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಇವಾಗಿನ ಹೀರೋಗಳಲ್ಲಿ ಚಾನ್ಸ್ ಕೊಟ್ರೆ ನಿಮ್ಮನ್ನ ಯಾರಲ್ಲಿ ಕಾಣಬಹುದು? ನನ್ನ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಕನಸುಗಾರನ ಒಂದು ಕವನ ಕೇಳಮ್ಮ. ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. Once again, welcome back to Idea Presents Star Singer powered by Ramraj Cotton ಬಂಚ್ಗಳು ಮತ್ತು ಶರ್ಟ್ಗಳು. ರ್ಯಾಪಿಡ್ ಫೈರ್ ಸರ್, ನೀವು ಯೋಚನೆ ಮಾಡದೆ ಉತ್ತರ ಕೊಡಬೇಕು. ಸೊ ರವಿ ಸರ್ಗೆ ಬಹಳ ಇಷ್ಟ ಆಗಿರೋಂಥ, ಮರೆಯೋಕ್ಕಾಗದಿರೋಂಥ 3 ಹೀರೋಯಿನ್ಗಳು ಯಾರು? ಮರ್ತೋಗಿರೋ ಹೀರೋಯಿನ್ಸೇ ಸರ್? ಮರ್ತೋಗಿರೋ ಹೀರೋಯಿನ್ಸ್ ಇಲ್ಲ ಸರ್, ಒಂದು ಹೆಸರು. ಅಲ್ಲ, ನೀನು ಅರ್ಥ ಮಾಡ್ಕೋಬೇಕೀಗ. ಭಾಳಷ್ಟು ಜನ ಇದ್ದಾರೆ ಸರ್. ಮರ್ತೋಗಿರೋ ಹೀರೋಯಿನ್ಸ್. ಓಕೆ ಸರ್, ನಿಮಗೆ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನಲ್ಲಿ ಭಾಳ ಇಷ್ಟ ಆದಂಥ ಜಾಗ? ಸ್ವಿಟ್ಜರ್ಲ್ಯಾಂಡ್. ಕ್ಯಾ ಬಾತೆ. ಆಮೇಲೆ ರವಿಚಂದ್ರನ್ ಅಂದರೆ ನಮಗೆ ಬರೋದೇ ರೊಮ್ಯಾನ್ಸ್. ಯಾಕಂದರೆ ಆ ಥರ ಇನ್ಯಾರು ಹೇಳ್ಕೊಟ್ಟೇ ಇಲ್ಲ ನಮಗೆ. ಆ ಥರ ಸೆಟ್ಗಳು ಹಾಕೋದು, ಕಣ್ಣಿಂದ ಇದು ಬರೋದು ಅದು ಬರೋದು ಅಲ್ಲ. ಸೊ ಅಪ್ಪಿತಪ್ಪಿ ಇವಾಗಿನ ಜನ್ರೇಷನ್ಗೆ ಚಾನ್ಸ್ ಕೊಟ್ಟರೆ, ಇವಾಗಿನ ಹೀರೋಗಳಲ್ಲಿ ಚಾನ್ಸ್ ಕೊಟ್ಟರೆ ನಿಮ್ಮನ್ನು ಯಾರಲ್ಲಿ ಕಾಣ್ಬೋದು? ನನ್ನ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಬಹುಶಃ
ನಮ್ಮಿಬ್ರಿಗೂ ಗೊತ್ತೇ ಇದೆ. ಖಂಡಿತವಾಗ್ಲೂ ಗೊತ್ತಿದೆ. ರವಿಚಂದ್ರನ್ ಅವರ ಮೂರನೇ ಮಗ ವಿಕ್ಕಿ ಕ್ರೇಜಿ ಸ್ಟಾರ್ ಚಿತ್ರದಲ್ಲಿ ಅದ್ಭುತವಾದಂತಹ ಅಭಿನಯ ಮಾಡಿ ಎಲ್ಲರಿಗೂ ಈಗಾಗಲೇ ಇಷ್ಟ ಆಗೋಗಿದ್ದಾರೆ. ಅಂಡ್ ಮನೋರಂಜನ್ ಕೂಡ ಇಷ್ಟರಲ್ಲೇ he's gonna hit the silver screen. ಸೂಪರ್. ಅವ್ರಿಗೊಂದ್ಸಲಿ ಜೋರಾಗಿ ಚಪ್ಪಾಳೆ. ಆದರೆ ಕಟ್ಟ ಕಡೆಯ ಪ್ರಶ್ನೆ ನನ್ನಲ್ಲಿ ಉಳಿದಿದೆ. ಅದೇನು ಅಂದ್ರೆ ರವಿಚಂದ್ರನ್ ಅವರು ಮತ್ತೆ ರೀಮೇಕ್ ಮಾಡೋದಾದ್ರೆ ರವಿಚಂದ್ರನ್ ಅವರ ಯಾವ ಸಿನಿಮಾನ ರೀಮೇಕ್ ಮಾಡ್ತಾರೆ? ಏಕಾಂಗಿ. ಯಾವಾಗ? ಓಕೆ, ಇವ್ರನ್ನ ಪ್ರಶ್ನೆಗಳು ಕೇಳೋಕ್ಕೆ ನಮಗೆ ಆ್ಯಕ್ಚುಲಿ ಧೈರ್ಯ ಆಗ್ತಿಲ್ಲ. ಯಾಕೆಂದರೆ ನಾವು ಗನ್ ಹಿಡ್ಕೊಂಡಿದ್ವಿ, ಅದೇ ಬುಲೆಟ್ ಅವ್ರ ಹತ್ತಿದೆ, ಬಗ 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 ಹೊಡಿತಾ ಇದ್ದಾರೆ ಆ ಕಡೆಯಿಂದ. ಸೊ ಜಾಸ್ತಿ ಕೇಳೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೇ ಒಂದು ಖುಷಿಯೊಂದಿಗೆ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಕರೆಯುವಂಥ ಟೈಮ್ ಆಗಿದೆ. ಸೊ ಅವರ್ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಈಸ್ ಹರ್ಷಿತಾ. ಜೋರದ ಚಪ್ಪಾಳೆ. ಆಕಳ ಬೆಣ್ಣೆ ಮೂಕಳ ಮುದ್ದೆ ಮುಸಕ್ಕನ್ ಮುರಿತಿದ್ದೆ ಕಿಸಕ್ಕನ್ ಗಿರಿತಿದ್ದೆ ಗಲಗಲ ಗೆಜ್ಜೆ ಸಪ್ಪಳದಂಗೆ ತನ್ನಕ್ಕೆ ತಕ್ಕ ತಾಳಕ್ಕೆ ಕುಣಿಯು ಹುಡುಗಿ ಈ ಬೆಳಗಿ ನಾಟಿ ಕೋಳಿ ಬೋಟಿ ಗೊಜ್ಜು ಕಾಟಿ ಹುಡುಗಿ ನಾನು ಬೆಚ್ಚು ಕಡಿಯ ಒಂದ್ ಮೆಣಸಿನ್ಕಾಯಿ ಕುಡಿಯ ಹೆಂಡಸರಾಯಿ ಗಲಗಲ ಗಲಗಲ ಗೆಜ್ಜೆ ಕಟ್ಟಿ ತಳ್ಳಕ್ಕು ಬಳ್ಳಕ್ಕು ತಕ್ಕ ತಾಳಕ್ಕೆ ಕುಣಿಯುವ ಕುದುರೆ ಈ ಚದುರೆ. ಹಾ ಜಲ 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 ಬೇಬರ್ತಿದ್ದೆ ಚಾಲಿ ಮರದ ಚಣ್ಣಕ್ಕೆ ಚಣ್ಣಕ್ಕೆ ತಕ್ಕ ಚುಮ್ಮ ಚುಮ್ಮ ಚುಮ್ಮಕ್ಕಿ ಲಡ್ಕಿ ಲಡ್ಕಿ ಸಿಂಗರಿ ಬಿಂಗಿ ಸಿಂಗಾರಾಯಿ ರಾಯಿರೋ ಸಿಂಗರಿ ಬಿಂಗಿ ಸಿಂಗಾರಾಯಿ ರಾಯಿರೋ ಸಿಂಗರಿ ಬಿಂಗಿ ಸಿಂಗಾರಾಯಿ ರಾಯಿರೋ ಸಿಂಗ ಓ ಸಿಂಗ ಓ ಸಿಂಗ 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 ಸಿಂಗ. ಅವರಲ್ಲಿ ಚೆನ್ನಾಗಿ ಆಡಿದ್ರೆ, ಬಟ್ ಇದು ಯಾವುದೋ ಒಂದು ಹಳೆ ಸಾಂಗ್ ಇನ್ಸ್ಪಿರೇಷನ್ ಮಾಡಿದ್ದಾರೆ ಅನ್ಸುತ್ತಲ್ವಾ? ಗಿಲ್ 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 ಗಿಲ್ಲ ಹಾಡು ಚೆನ್ನಾಗಿತ್ತು, ನೀವು ಚೆನ್ನಾಗಿ ಆಡಿದ್ದೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಾಂಗ್ ಬಂದು ಟೆಂಪೋ ಏನಿದೆ ಅದನ್ನು ಹಿಡ್ಕೊಂಡು ಹಾಡಬೇಕಂದ್ರೆ ಸ್ಟಕಾಟೋ ಅದು ಸ್ವಲ್ಪ ಲೂಸ್ ಆಗಿಬಿಟ್ರೆ ಸ್ವಲ್ಪ ಅದರದೊಂದು ಪವರ್ ಏನಿದೆ ಅದರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಮತ್ತು ಮಧ್ಯದಲ್ಲಿ ಸ್ವಲ್ಪ ನಿನಗೆ ಪವರ್ ಕೂಡ ಸ್ವಲ್ಪ ಕಮ್ಮಿ ಆಯ್ತೇನೋ ಅಂತ ಅನ್ನಿಸ್ತು. ಬಟ್ ಓವರಾಲ್ ಪರ್ಫಾರ್ಮೆನ್ಸ್ ಪ್ರೆಸೆಂಟೇಷನ್ ಏನಿತ್ತು, ಐ ಥಿಂಕ್ ದಟ್ ವಾಸ್ ರಿಯಲಿ ನೈಸ್. ಜನ ಸಖತ್ ಎಂಜಾಯ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್ಸ್. ಚೆನ್ನಾಗಿತ್ತು. ನಿಮ್ಮ ಐಡಿಯಾ ವೋಟಿಂಗ್ ಸಮಯ ಶುರು ಆಗ್ತಿದೆ ಈಗ. ಇವಾಗ ನಿಮಗೆ ಯಾವ ಬಣ್ಣ ಸಿಕ್ಕಿದೆ ಪ್ಲೀಸ್ ತೋರಿಸಿ. ಬಣ್ಣ ಎಲ್ಲೋ ಹಾಕ್ಬಿಡು ಹೋಗ್ಲಿ. ಹೊಸ ಬಣ್ಣ. ಓಕೆ, ಹಸಿರು. ಓಕೆ, ಅವಾಗಿಂದ ಎಲ್ಲರೂ ಇಲ್ಲಿ ಕ್ರೇಜಿ ಸ್ಟಾರ್ ಮೂವಿ ಬಗ್ಗೆ ಮಾತಾಡ್ತಾ ಇದೀವಿ, ಕ್ರೇಜಿ ಸ್ಟಾರ್ ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಯಾಕೆ ನಾವು ಕ್ವಿಕ್ ಆಗಿ ಒಂದು ಸಾಂಗ್ ನನಗೆ ಜಲಕ್ ನೋಡ್ಕೊಂಡ್ಬರ್ಬಾರ್ದು? ವಾಟ್ಸ್ ಕಾವ್ಯ? ನೋ, ಐ ಆಮ್ ಸಾರಿ, ಜಲಕ್ಕೆಲ್ಲ ಆಗೋದಿಲ್ಲ.
ಬಟ್ ಇದು ಸ್ಟಾರ್ ಸಿಂಗರ್, ಸೊ ನಾವೇ ಆ ಹಾಡನ್ನ ಹಾಡ್ಬೇಕಲ್ವಾ? ಐ ಮೀನ್ ನಾವಿಬ್ರಲ್ಲ, ಬಟ್ ಫಾರ್ ವಿಚ್ ಮೇ ಐ ವೆಲ್ಕಮ್ ಮಹಾದೇವ್ ಪ್ರಸಾದ್. ಕಾವಾನವ ಕೊಂಚ ಕೊಂಚ ಕುಂಕುಮಾಡು ಕೋಮಲೆ ಒಲ್ಲೆಯನ್ನಲ್ಲ ಹಂಬಲೆ ಗಾಳಿ ಹೊಕ್ಕ ಬಳ್ಳಿ ಹಾಗೆ ಬೆಚ್ಚುವಳೋ ನಡುಗಿ ಇಂಚು ಮಿಂಚು ಪ್ರೀತಿ ಕೊರೆಯಾದರು ಹೆಂಚು ಹಾರಿಸೋ ಚಂಚಲೆ ನನ್ನ ಕಣ್ಣ ಸಾಗರದಲ್ಲಿ ನನ್ನೆಳೆದು ಅರಳಿಸಿ ಹುಡುಗಿ ಕೆಂಪು ಕುಂಕುಮ ಕೆಂಡ ಕಾರಿದೆ ಜಾರಿಗೀರಿ ಕೆನ್ನೀರಾಗಿ ಕೆನ್ನೆಗೆರಲು ಭಾರೆ ಮೇರೆ ಚೋಟ ತಾರೆ ತಿಲಕ ಸಾಕು ಈ ನಾಟಕ ರೆಪ್ಪೆ ಕೋಡೆಯ ಕಪ್ಪುಗರಿಗೆ ಕೊಂಚ ಸುರುಮಿ ಕೊಂಚ ಕೋಲ್ ಕೊಂಚ ಕಾಡಿಗೆ ಹಚ್ಚು ಹಚ್ಚು ಓ ಪ್ರೇಮ ಈ ಅಂಬೆಯ ಸುನಯನಾಂಬೆಯ ತಾಪ ಕಳಿಬ ಸ್ವಲ್ಪ. ಜಯಪ್ರಕಾಶ್, ನೀವು ಹೇಳ್ಬೇಕು ಹೇಗಿತ್ತು ಸಾಂಗ್ ಅಂತ ಈಗ. ಸರ್ ಭಾಳ ಚೆನ್ನಾಗಿದೆ ಸರ್. ಮತ್ತು ಅದೇನು ಹಾಡು ನೋಡ್ಬೇಕಾದ್ರೆ ನಾನು ಅದೇ ಯೋಚಿಸ್ತಿದ್ದೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ಒಂದು ರಿಚ್ನೆಸ್, ಒಂದು ಶ್ರೀಮಂತಿಕೆ, ಅದು ಸಂಗೀತವಾಗಿರಲಿ ಅಥವಾ ವಿಜುವಲ್ಸ್ ಆಗಿರಲಿ, ಐ ಥಿಂಕ್ ನೀವು ಒಬ್ಬರೇ ಸರ್ ಆ ರೆವಲ್ಯೂಷನ್ ತಂದಿದ್ದು ಕನ್ನಡ ಚಿತ್ರರಂಗದಲ್ಲಿ. ಆ್ಯಂಡ್ ಈ ಒಂದು ಹಾಡಿನ ಸಾಹಿತ್ಯ ಇಟ್ಸ್ ನನ್ ಅದರ್ ದನ್ ಇವರಿಬ್ಬರ ಕ್ರೇಜಿ ಕಾಂಬಿನೇಷನ್. ಹಂಸಲೇಖ ಅವರು, ನಾದಬ್ರಹ್ಮ ಹಂಸಲೇಖ ಅವರು ಬರೆದಿದ್ದಾರೆ. ಆ್ಯಂಡ್ ಕ್ರೆಡಿಟ್ಸ್ ಟು ಹಿಮ್ ಆಸ್ ವೆಲ್. ಶಿವಮ್ಮ, ನಿಮಗೆ ರವಿಚಂದ್ರನ್ ಅಂದರೆ ಏನು ನೆನಪಾಗುತ್ತೆ? ಏನು ಗೊತ್ತು ನಿಮಗೆ? ಅವ್ರದ್ದು ಎಷ್ಟೊಂದು ಫಿಲಮ್ಗಳು ನೆನಪಿದೆ. ಯಾವ್ದು ನೆನಪಿದೆ? ರಾಮಚಾರಿ, ಪುಟ್ನಂಜ, ಯಾರೇ ನೀನು ಚೆಲುವೆ, ಕನಸುಗಾರ, ಏಕಾಂಗಿ, ನಾನು ನನ್ನ ಹೆಂಡ್ತಿರು. ನಿನಗೆ ತುಂಬಾ ಇಷ್ಟ ಆಗಿರೋ ಮೂವಿ ಯಾವ್ದು ಸಾಂಗ್? ಕನಸುಗಾರ ಫಿಲಮ್ ಇಂದ. ಓಕೆ, ರವಿಚಂದ್ರನ್ ಅಂದರೆ ಎಲ್ಲರೂ ಏನೇನೋ ಹೇಳ್ತಾರಲ್ಲ, ಇವ್ರು ಇಷ್ಟು ಚೆನ್ನಾಗಿದ್ದಾರೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತೆಲ್ಲ. ನಿಂಗೆ ಯಾವತ್ತಾದ್ರೂ ಅನ್ಸಿದ್ಯಾ ರವಿಚಂದ್ರನ್ ಅವ್ರ ಪಕ್ಕದಲ್ಲಿ ಹೀಗೆ ನಿಂತ್ಕೊಂಡು ಮಾತಾಡ್ತೀನಿ, ಅವ್ರು ಹೇಗಿದ್ದಾರೆ ಅನ್ಸುತ್ತೆ ನಿನ್ನ ಕಲ್ಪನೆಯ ಪ್ರಕಾರ? ಎಲ್ಲ ತುಂಬ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ತಾರೆ, ಜೋಕ್ ತಮಾಷೆ ಮಾಡ್ತಾರೆ. ಅಂದರೆ ಅವ್ರು ಹೇಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಒಟ್ಟು. ಅಲ್ಲ, ನಿನ್ನ ಪ್ರಕಾರ ಹೇಗಿರ್ಬೋದು? ನನ್ನ ಕಲ್ಪನೆ ಇರುತ್ತಲ್ಲಪ್ಪ. ಇಲ್ಲೇ ಇದೀನಿ ಬಿಡು ನಾನು. ಓಕೆ, ಈಗ ನೋಡು ಪಕ್ಕದಲ್ಲೇ ನಿಂತಿದ್ದಾರೆ, ಎಷ್ಟೋ ಜನ ಅವ್ರನ್ನ ನೋಡಬೇಕು ಅಂತ ವರ್ಷಾನ್ಗಟ್ಲೆಯಿಂದ ಕಾಯ್ತಾ ಇರ್ತಾರೆ. ಅವ್ರಿಗೋಸ್ಕರ ಯಾವ ಹಾಡನ್ನು ಡೆಡಿಕೇಟ್ ಮಾಡ್ತೀಯಾ ನೀನೀಗ? ಯಾವ ಹಾಡನ್ನು ಹಾಡ್ತೀಯಾ? ಕನಸುಗಾರನ ಒಂದು ಕನಸು ಕೇಳಮ್ಮದ. ಕನಸುಗಾರನ ಒಂದು ಕವನ ಕೇಳಮ್ಮ, ಕನಸುಗಾರನ ಒಂದು ಕನಸು ಕೇಳಮ್ಮ, ಈ ನನ್ನ ಕವನವ ಕೇಳಲು ಆ ಚಂದ್ರನು ಕೆಳಗಿಳಿದು ಬಂದರು, ಮೇಲ್ ಹೋಗಲು ಮರೆತರು, ಈ ಕವನವ ಆ ಚಂದಿರ ಮಿಡಿಹಾಳೆಯಾಗಿ ಕವಿಯ ಮನಸ್ಸು ತುಂಬಿದರು. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕವನ ಕೇಳಮ್ಮ. ವಾವ್! ವಿಪರ್ಯಾಸ ಅಂದ್ರೆ ನೋಡಿ, ಇಡೀ ಚಿತ್ರ ಹಾಗೆ ಈ ಹಾಡು ಎಲ್ಲ ಕಣ್ಣಿನ ಮೇಲೆ ಇರುವಂಥದ್ದು. ಆದರೆ ಇವಳು ಮನಸ್ಸಿನ ಕಣ್ಣಿಂದ ಕೇಳಿಸ್ಕೊಂಡಿದ್ದು ನಮಗೋಸ್ಕರ ಹಾಡಿದಾಳೆ. ಹ್ಯಾಟ್ಸ್ ಆಫ್. ಓಕೆ, ರವಿ ಸರು ನಿಮ್ಮ ಪಕ್ಕನೇ ಇದ್ದಾರೆ. ಮನಸ್ಸಿಂದ ಏನಾದರೂ ಹೇಳಬೇಕು ಅಂತ ಆಸೆ ಇದ್ರೆ ಹೇಳ್ಬಿಡಿ. ನಿಮ್ಮ ಪಕ್ಕನೇ ಇದ್ದಾರೆ ರವಿ ಸರ್. ನಿಮ್ಮ ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ನೀವು ಮಾತಾಡಿದ್ದು
ಎಲ್ಲ ತಮಾಷೆ ಮಾಡಿದ್ದೆಲ್ಲ ಕೇಳಿದಾಗ ಸಂತೋಷ ಆಗ್ತದೆ. ಅದ್ರ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆಲ್ಲ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ. ಒಟ್ಟಿನಲ್ಲಿ ಇಂಥವ್ರ ಮನಸ್ಸು ಕೂಡ ನಮ್ಮ ಹಾಡುಗಳು ತಲುಪಿದೆ, ತಟ್ಟಿದೆ, ಎಪ್ಸಿದೆ ಅಂದಾಗ ನಮಗೂ ಸಾರ್ಥಕ ಆಯ್ತು ಜೀವನ ಅಂತ ಅನಿಸುತ್ತೆ. ಈ ಶೋ ಅಲ್ಲಿ ಫೈನಲಿ ಯು ಡನ್ ಎ ಗುಡ್ ಜಾಬ್. ಇಲ್ಲ ನನ್ನ ಆರ್ಟ್ನ ಕೂಡ ಟಚ್ ಮಾಡಿದ್ದೀರಾ ಇವತ್ತು. ಥ್ಯಾಂಕ್ ಯು ವೆರಿ ಮಚ್. ವ್ಯಾಲೆಂಟೈನ್ಸ್ಗೆ ಕ್ರೇಜಿ ಸ್ಟಾರ್ ರಿಲೀಸ್ ಆಗಿದೆ, ನೋಡಿ. ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ಎವ್ರಿ ಡೇ ಫಾರ್ ಹ್ಯಾಪಿ ಲೈಫ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಶಿವಮ್ಮ. ಆದರೆ ನಮ್ಮ ಕ್ರೇಜಿ ಸ್ಟಾರ್ನ ಹಾಗೆ ಕಳ್ಸೋಕ್ಕಾಗತ್ತಾ? ಒಂದು ಹಾಡು ನಮ್ಮ ಎಲ್ಲ ಸುಂದರಿಯರು ಕ್ರೇಜಿ ಸ್ಟಾರ್ ಇದ್ರೆ ತಾನೇ ಕಂಪ್ಲೀಟ್ ಆಗೋದು. ಶಂಭೋ ಶಿವ ಶಿವ ಬಂ ಬಂ ಭಂಗಿ ಶಿವ ಶಂಭೋ ಶಿವ ಶಿವ ಡ್ಯಾನ್ಸ್ ವಿತ್ ಮೀ. ಒಂದೊಳ್ಳೆ ಪೋಸು ಕೊಡ್ಲಿ, ಕಟ್ಔಟ್ ಹಾಕೋತೀನಿ ನಮ್ಮ ಟೆಂಟಲಿ. ಏನು ಅಂತ ಹೇಳಲಿ, ಹಿಂಗೆ ಮಾತನಾಡಲಿ, ರಜನಿಕಾಂತ್ ರಸ್ತೆಯಲ್ಲಿ ಸಿಕ್ಕಿ ಬಿಟ್ಟರೆ. ಸೊ ಈಗ ನಮ್ಮೆಲ್ಲರ ಮನಸ್ಸನ್ನ ಸೂರ್ಯಗಳಿಯಕ್ಕೆ ಮಾಡಕ್ಕೆ ಕೊಚ್ಚಲ್ಲಿ ಬಿದ್ದಂಥ ಹೀರೋ, ಕೆಸರಲ್ಲಿ ಬಿದ್ದಂಥ ಹೀರೋ, ಮೀರಾ ಮಾಧವದಲ್ಲಿ ಮಕ ಕಾಣಿಸಿದ್ರೆ ಬರೀ ಕಂಡಲ್ಲಿ ಹಿಂಗ್ 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 ನೋಡ್ಕೊಂಡು ಬಂದಂಥ ಹೀರೋ, ಕೆಸರಿನಲ್ಲೇ ಅರಳೋದು ಕಮಲ, ನಮ್ಮ ಪ್ರೀತಿಯ ಮಾಧವ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತೆ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತೆ. ಮೆದ್ಲಿನ ಮೂಲೆಲೆಲ್ಲೋ ಪದಗಳು ಗುನ್ 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 ಗುಟ್ಟತೈತೆ. ಎರಡು ಬೆರಳು ಬಾಯಲ್ಲಿಟ್ಟುಕೊಂಡು ಸಿಳ್ಳೆ ಒಡಿಯಂಗಾಗುತ್ತೈತೆ. ಅಡ್ಡಾದಿಡ್ಡಿ ಅಲೆದ ಕಾಲು ತಳಾಕ ತಕ್ಕ ತಕ್ಕ ಕುಣಿತೈತೆ. ಜಮ್ಮ 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 ಜಾ ಜಮ್ಮ 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 ಜಾ ಜಮ್ಮ 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 ಜಾ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತೆ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತೆ. ಸುತ್ತೋ ಕೊಂದೇಣಿ ಈ ಲೋಕ ಸುತ್ತೋ ಕೊಂದೋಣಿ. ಕನಸೊಂದ ಬಿದ್ದೋಕೆ ಭೂಮಿ ಕೊಟ್ಟಾಗೆ ಬಿಟ್ಟಿಯಾಗಿ ಅವಳು ಸಿಕ್ಕರೆ. ಹಳೆ ಸೈಕಲ್ ಮಾರೋದಾಗ್ಲಿ, ಮೈಯೆಲ್ಲ ಸಾಲ ಆಗ್ಲಿ, ಒಂದೊಳ್ಳೆ ಪೋಸು ಕೊಡ್ಲಿ, ಕಟ್ಔಟ್ ಹಾಕೋತೀನಿ ನಮ್ಮ ಟೆಂಟಲಿ. ಏನು ಅಂತ ಹೇಳಲಿ, ಹಿಂಗೆ ಮಾತನಾಡಲಿ, ರಜನಿಕಾಂತ್ ರಸ್ತೆಯಲ್ಲಿ ಸಿಕ್ಕಿ ಬಿಟ್ಟರೆ. ಇವಳ ಕಂಡ ಕೂಡಲೇ ನೆಟ್ಟಗಾಯ್ತು ಬೈತಲೆ. ಎದು ಚಂದ ಗಂಡು ಮಕ್ಕಳು ಇಷ್ಟು ಕೆಟ್ಟರೆ. ಜಮ್ಮ 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 ಜಾ ಜಮ್ಮ 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 ಜಾ ಜಮ್ಮ 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 ಜಾ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತ. ಮೆದ್ಲಿನ ಮೂಲ
ಕಾಲು ತಾಳಾಕ ತಕ್ಕ ತಕ್ಕ ಕುಣಿತೈತೆ ಜಮ್ಮ 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 ಜಾ ಜಮ್ಮ 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 ಜಾ ಜಮ್ಮ 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 ಜಾ ಕ್ರೇಜಿ ಸ್ಟಾರ್ ನೆಕ್ಸ್ಟು ನನ್ನನ್ನು ಇಷ್ಟು ಕ್ರೇಜಿ ಮಾಡಿದ್ದು ನಿರಂಜನ್ ದೇಶಪಾಂಡೆ. ನೀನೇ ಮಾಧವ. ಅಲ್ಲ ಕ್ರೇಜಿ ಸ್ಟಾರ್ ಜೊತೆ ಅಷ್ಟು ಜನ ಹುಡುಗಿರು ಬಿಡಿ ನೀವು ಸೇರ್ಕೊಂಡು ಅಷ್ಟು ಸ್ಟೆಪ್ ಎಲ್ಲ ಹಾಕಿದ್ರಿ. ಈ ಮಾಧವನ್ ಜೊತೆ ಮಾಡಿದಕ್ಕೆ ನಿನ್ ಜೊತೆ ಪ್ರಾಕ್ಟೀಸ್ ಬೇಡ, ಡೈರೆಕ್ಟ್ ಆಗಿ ಟೇಕ್ ಮಾಡೋಣ. ಏನ್ ಸಾಂಗ್ ಹಾಡ್ಲಿ? ನೀನೇ ಯಪ್ಪ ಗುರುವೆ, ನಿಂಗೆ ಈ ಸಾಂಗ್ ಬಿಟ್ರೆ ಬೇರೆ ಸಾಂಗೇ ಬರಲ್ವಾ? ನಾವು ಸಾಕಿದ್ಗಿನಿ ನೀನಂತ ಹೆಂಗೆಲ್ಲ ಕತ್ಕೊಂಡು ಹೋಗ್ತೀಯ? ನಾವು ಬೇರೆಯವ್ರು ಸಾಕಿದ್ಗಿನಿ ಕತ್ಕೊಂಡು ಹೋಗೋ ಅಭ್ಯಾಸ ಆಗ್ಬಿಟ್ಟಿದೆ. ಸ್ವಲ್ಪ ಸೈಡ್ ಕೊಟ್ಟೋದ್ರೆ ನಾವಿಬ್ರು ನಿನ್ನ ಎದೆ ಬಡಿತಾನೆ ಅಲ್ಲ ಗುರು. ಕ್ರೇಜಿ ಸ್ಟಾರ್ ಬಂದಾಗ ನೋಡ್ತಾ ಇದ್ದೀನಿ ಸೈಲೆಂಟ್ ಆಗಿ ಸೈಡಲ್ಲಿ ಸುಮ್ಮನೆ ಇದ್ದೆ. ಇವಾಗ ನಾನು ಕ್ರೇಜಿ ಸ್ಟಾರ್ ತರನೇ ಅಂತ ಹೇಳ್ಬಿಟ್ಟು ಹತ್ರ ಬಂದ್ರೆ ಯಾಕೆ ಇಷ್ಟು ವೈಲೆಂಟ್ ಆಗ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ. ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಸರ್ತಾಗಿ ಇಲ್ಲಿ ಸೈಡ್ಗೆ ಬನ್ನಿ. ನಾವು ಅರ್ಥ ಮಾಡ್ಕೊಂಡ್ರೆ ರೊಚ್ಚಿಗೆದ್ದು ಬಿಡ್ತೀವಿ. ದೇಶಪಾಂಡೆ ಅದಾಮ ಅದಾಮ. ಓಕೆ, ಇವಾಗ ತಮಟೆ ಹೊಡ್ಕೊಂಡಿದ್ದು ಜಾಸ್ತಿ ಆಯ್ತು. ಬನ್ನಿ ಬನ್ನಿ, ಮತ್ತೆ ಮಿಡ್ಲಿಗೆ ಬರಲ್ಲ. ಕಾರ್ಯಕ್ರಮ ಮುಂದುವರ್ಸೋಣ. ಈಗ ಏನಾಗ್ತಿದೆ ಅಂದ್ರೆ ಇಲ್ಲ ಪೊಸಿಷನ್ ಒಂದೆರಡು ನಿಮಿಷ ಬಿಡ್ಬೇಡಿ, ಕೈ ಬಿಡ್ಬೇಡಿ. ಒಂದು ನಿಮಿಷ. ಸ್ಟಾರ್ ಸಿಂಗರಲ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ನೀರು ಕುಡಿ ಇಲ್ಲೆಲ್ಲ ಹತ್ಕೊಂಡು ಉರಿತಾ ಇದೆ. ಫೈರ್ ಇಂಜಿನ್ ಬೇಕಾ ಬುಸ್ ಅಂತ ಬಿಟ್ಬಿಡ್ತೀನಿ. ಅಂದ್ರೆ ವಾಲ್ಕೇನೋ ಹಂಗೆ ಸುರಿತಿರ್ಬೋದು ಅಂತ ಅಷ್ಟೇ. ಅಂದ್ರೆ ಮಾಧವ, ವೈ ಸ್ಪೀಕ್ ಟು ದ ವೇಸ್ಟ್ ಪೀಪಲ್? ನಾ ವಿಜಯ್ ಪ್ರಕಾಶ್ ಅವ್ರನ್ನ ಕೇಳೋಣ ಹೇಗೆ ಹಾಡ್ದೆ ಅಂತ. ವಿಜಯ್ ನಿಮಿಷ ಇರಮ್ಮ. ಅಮೃತ ನೀನು ಅಲ್ಲೇ ಇರಮ್ಮ. ನಿನ್ನ ಅಮೃತದ ವರ್ಷಿಣಿ ಇಲ್ಲೆಲ್ಲ ಹರಿದು ಹೋಗ್ತಾ ಇದೆ. ಆ ಕಡೆಯಿಂದ ಡೈರೆಕ್ಟ್ ಫೋನ್ ಮಾಡ್ತಾರೆ. ಅಮೃತ ನಿಮ್ಮ ಅಣ್ಣ ಕರೀತಾರೋ ನಮ್ಮ? ನೀನೇ ಸಾಕಿದಾಗಿನಿ. ಸಾಕಾ? ಸ್ಟಾರ್ ಸಿಂಗರ್ ಕಾರ್ಯಕ್ರಮ ಮುಂದುವರ್ಸೋಣ. ವಿಜಯ್ ಸರ್ ಹೇಗೆ ಅನ್ನಿಸ್ತು? ವಾಟ್ ಅ ಪರ್ಫಾರ್ಮೆನ್ಸ್ ಯಾರ್. ರಾಕ್ ಸ್ಟಾರ್ ಪರ್ಫಾರ್ಮೆನ್ಸ್ ಸಕ್ಕದಾಗಿತ್ತು. ಥ್ಯಾಂಕ್ ಯು. ಮತ್ತೆ ನನಗೇನಂದ್ರೆ ಹಾಡಿನ ಜೊತೆಗೆ ಯು ಡೂ ಸ್ಮಾಲ್ ಲಿಟಲ್ ಥಿಂಗ್ಸ್. ಆ ಪದಗಳು ಕ್ರಾಸ್ ಬಂದಾಗ ಆ ಕಣ್ಣನ್ನ ಹಿಂಗೆ 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 ತಿರುಗಿಸಿರ ಅದೊಂದ್ಸತಿ ಮಾಡಿ ತೋರಿಸಿಲ್ಲ. ಅದು ಹೆಂಗೆ ಮಾಡ್ತೀರ ಅದು? ಮೊದ್ಲಿನ ಮೂಲೆಲ್ಲ ಪದಗಳು ಗುನ್ಗುನ್ ಗುನ್ಗುನ್ ಗುಟ್ಟೈತೆ. ಅದಕ್ಕೆ ಓಟ್ ಬಿದ್ಬಿಡತ್ತಪ್ಪ. ನಿಜವಾದ ಸರ್, ಅದು ಬುದ್ಧಿಮಾಂದ್ಯದ ಎದ್ದು ತೋರ್ಸತ್ತದು ಹಿಂಗೆ. ನೋಡಿ ನಿರಂಜನ್ ಮಾಡ್ತಾರೆ ಈಗ. ಹೆಂಗೆ ಸರ್ ನಿರಂಜನ್? ಇಡೀ ಬಾಡಿನೇ ಕುಣಿದು ಬಿಡುತ್ತೆ ಸರ್. ಬೇಡ ಸರ್, ಎಲ್ಲ ಕಡೆ ಡಿಫೆಕ್ಟ್ ಅಂತ ಅರ್ಥ ಸರ್. ಅನ್ಕೊಡಿಪ್ಪ. ಅಲ್ಬಿಟ್ಟು ನಾನು ಪ್ರೆಡಿಕ್ಟ್ ಮಾಡಿದ್ದೆ, ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ. ಅಶ್ವಿನ್ ಪ್ರಭು ಯು ವಿಲ್ ಬಿ ಇನ್ ಟಾಪ್ 5 ಅಂತ. ನನ್ನ ಮಾತನ್ನು ನಿಜ ಮಾಡ್ತಾ ಇದ್ದಾನೆ. ಯಾಕೋ ಈ ವ್ಯಕ್ತಿನೂ ಟಾಪ್ 5 ಬರೋಂಗೆ ಕಾಣ್ತಾ ಇದ್ದಾರೆ. ಯಾಕೋ ನಂಗೆ ಈ ನಡುವೆ. ಆಲ್ ದ ವೆರಿ ಬೆಸ್ಟ್ ಅಪ್ಪ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಐಡಿಯಾ ವೋಟಿಂಗ್ ಸಮಯ ಶುರು ಆಗ್ತಿದೆ ಈಗ. ಓಕೆ, ಅಲ್ಲಿಗೆ ವೋಟಿಂಗ್ ಪ್ರಕ್ರಿಯೆ ಮುಗಿದಿದೆ. ಸೊ ಇವಾಗ ಕೆಂಪು ಬರುತ್ತಾ ಹಸಿರು ಬರುತ್ತಾ? ಥ್ಯಾಂಕ್ ಯು. ಓಕೆ, ನಮ್ಮ ಸ್ಟಾರ್ ಸಿಂಗರ್ ಅಲ್ಲಿ ಹೊಸದಾಗಿ ಒಂದು ಆ್ಯಡ್ ಆಗಿದೆ. ಅದೇನು ಅಂತ ಅಂದ್ರೆ What an idea, Sarchi. Of course, idea caller of the week. ಸೊ ಇವತ್ತು ನಮ್ಮ ಮಾಧವಾಗೆ ಒಬ್ಬರು ದೂರದಿಂದ ಹತ್ರ ಆಗೋದಕ್ಕೆ ಕಾಲ್ ಮಾಡಿದ್ದಾರೆ. ಸೊ ಯಾರು ಅಂತ ನೋಡೋಂಥ ಸಮಯ ಆಗಿದೆ. ಹಲೋ, ಯಾರು ಮಾತಾಡೋದು? ಸರ್, ನನ್ನ ಹೆಸರು ಯಶೋಧ ಅಂತ. ಕಂಗ್ರ್ಯಾಚುಲೇಷನ್ಸ್, ಐಡಿಯಾ ಕಾಲರ್ ಆಫ್ ದ ವೀಕ್ ಆಗಿರೋದಕ್ಕೆ. Really? Yes, thank you, madam. It's really I am so excited. So Yashoda avre, your call. Thank you for the Suvarna channel. Thanks for the Star Singer. Okay, Yashoda avre ನಮ್ಮ ಜೊತೆ ಮಾಧವ ಅವರು ಇದ್ದಾರೆ, ಮಾತಾಡಿ. Hello. ಯಶೋಧ ಅವರೇ ನಮಸ್ಕಾರ. ಹಾಯ್ ಯಶೋಧ ಅವರೇ. ಹಾಯ್ ಮಾಧವ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ ಮಾಧವ್, ಚೆನ್ನಾಗಿದ್ದೀವಿ. ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ಥ್ಯಾಂಕ್ ಯು ಯಶೋಧ ಅವರೇ. ಅಂತ ತುಂಬಾ ನೋಡ್ತಾ ಇದ್ದೀನಿ. ನಿಮ್ ಸೀರಿಯಲ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಯಶೋಧ ಅವರೇ. All the best for the future. Thank you ಯಶೋಧ ಅವರೇ. ಸೊ ಯಶೋಧ ಅವರೇ, ನೀವು ಕಾಲ್ ಮಾಡಿದ್ದೀನಿ, ಇನ್ನೂ 4 ಜನ ಕೇಳಿ, ನಮಗೂ ಖುಷಿ ಆಗುತ್ತೆ. ಓಕೆ? Yeah. ಓಕೆ, ಥ್ಯಾಂಕ್ಸ್ ಅ ಲಾಟ್ ಯಶೋಧ ಅವರೇ. ಬಾಯ್, ಟೇಕ್ ಕೇರ್. Thank you.
ಸೊ ಇದೇ ತರ ನೀವು ಕೂಡ ಐಡಿಯಾ ಕಾಲರ್ ಆಫ್ ದ ವೀಕ್ ಆಗಬೇಕು ಅಂದ್ರೆ ಪ್ರತಿ ವಾರ ನಾವು ಕೇಳುವಂತ ಸರಳ ಪ್ರಶ್ನೆಗಳಿಗೆ ಉತ್ತರಿಸಿ ನೀವಾಗಿ ಐಡಿಯಾ ಕಾಲರ್ ಆಫ್ ದ ವೀಕ್. ಶಂಭೋ ಶಿವ ಶಿವ ಬಂ ಬಂ ಭಂಗಿ ಶಿವ ಶಂಭೋ ಶಿವ ಶಿವ ಡ್ಯಾನ್ಸ್ ವಿತ್ ಮೀ ಶಂಭೋ ಶಿವ ಶಿವ ಬಂ ಬಂ ಭಂಗಿ ಶಿವ ಶಂಭೋ ಶಿವ ಶಿವ ಡ್ಯಾನ್ಸ್ ವಿತ್ ಮೀ. Once again, welcome back to Idea Presents Star Singer powered by Ramraj Cotton ಬಂಚ್ಗಳು ಮತ್ತು ಶರ್ಟ್ಗಳು. ನೆಕ್ಸ್ಟ್ ಕರೆಯೋಣ. ಓಕೆ ಕರೆಯೋಣ. ಯಾರನ್ನ ಕರೆಯೋಣ? ಅವ್ರ ಟಚ್ ಅಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಹೆಸರಲ್ಲೇ ಟಚ್ ಇದೆ. ನಿಜವಾಗ್ಲೂ ಅವ್ರ ಕೂದಲಲ್ಲೂ ಟಚ್ ಇದೆ, ಟಚ್ ಇದೆ, ಎಲ್ಲದರಲ್ಲೂ ಟಚ್ ಇದೆ. ಸೊ ಈ ಟಚಿಂಗ್ ಮನುಷ್ಯನ ಕರೆಯುವಂತ ಸಮಯ ಆಗಿದೆ. ಸೊ ಲೆಟ್ಸ್ ವೆಲ್ಕಮ್ ಸ್ಪಾರ್ಕ್. ಗಂಜನ್ಮ ನೀರು ಇದ್ದಂಗೆ ಹೆಂಗಾದ್ರೂ ಮಿಕ್ಸು ಆಗ್ತೈತೆ, ಹೆಣ್ಜನ್ಮ ಹಾಲು ಇದ್ದಂಗೆ ಮುಟ್ಟಿದರೆ ಒಡೆದೇ ಹೋಗ್ತೈತೆ. ಸೂಪರ್ ಸತ್ಯ ಹೇಳ್ತೀನಿ ಕೇಳೋ, ಲಘು ಅನ್ನೋ ಅತ್ಯಾರ ಕಡಿಯೋಗೋಳು, ಭೂಮಿನ ಬೋಳು ಬೋಳು ದೆನಗದನ ದೆನ್ನ ದೆನ್ನ ದೆನಗದನ ದೆನ್ನ ದೆನಗದನ ದೆನ್ನ ದೆನ್ನ ದೆನಗದನ ದೆನ್ನ ದೆನಗದನ ದೆನ್ನ ದೆನ್ನ ದೆನಗದನ ದೆನ್ನ ದೆನಗದನ ದೆನ್ನ ದೆನ್ನ ದೆನಗದನ. ಬ್ರಹ್ಮಾನು ತುಂಬಾ ಬ್ರಿಲಿಯಂಟು, ಆಗ್ಬಿಟ್ಟ ಒಳ್ಳೆ ಬ್ಲೂ ಪ್ರಿಂಟು, ನಾನು KEB ಕರೆಂಟು, ಅದು ಒಂದೇ ನಂದು ಕಂಪ್ಲೇಂಟು. ಬಾಡಿಗೆ ಆಕ್ಸು ನಾನು ಹಾಕೋದಿಲ್ಲ, ಅಂದ್ರೂ ಹುಡುಗಿರ್ ಫಾಲೋ ಮಾಡ್ತಾರಲ್ಲ. ಬ್ರ್ಯಾಂಡೆಡ್ ಜೀನ್ಸು ನಾನು ಹಾಕೇ ಇಲ್ಲ, ಅಂದ್ರೂ ಹುಡುಗಿರ್ ಲವ್ ಯು ಅಂತಾರಲ್ಲ. ಏನ್ ಮಾಡಿ ಸಾಯ್ಲಿ ಅಬ್ದುಲ್ಲ, ಫುಲ್ ಕನ್ಫ್ಯೂಷನ್. ದಿನ ದಿನ್ನ ದಿನ್ನ ದಿನ ದಿನ್ನ ದಿನ ದಿನ್ನ ದಿನ್ನ ದಿನ ದಿನ್ನ ಈ ಕಾರ್ಯಕ್ರಮವನ್ನು ವೀಕ್ಷಕರು ಒಂದು ಸಣ್ಣ ಟಿವಿಲಿ ನೋಡ್ತಾ ಇರ್ತಾರೆ, ಅದನ್ನ ನೋಡೇ ಎಷ್ಟು ಮಜಾ ತಗೋತಾ ಇದ್ದಾರೆ. ನಿಜ ಹೇಳ್ತೀನಿ ವೀಕ್ಷಕರೇ, ಇಲ್ಲಿರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ we have such amazing people here. Thank you so much all the contestants. Welcome sir. Niranjan, no doubt. Kavya, musicians, bala maja agide illi. Atmosphere ಏನಿದೆ, I think it's very entertaining. Coming back to ನಿಮ್ಮ performance, ಸ್ವಲ್ಪ ಕ್ಲಾರಿಟಿ ಬೇಕು ಲಿರಿಕ್ಸ್ ಅಲ್ಲಿ. ಅದು ಬಂದ್ಬಿಟ್ರೆ, ಬಿಕಾಸ್ ಯು ಆರ್ ಎ ಪ್ಲೇಬ್ಯಾಕ್ ಸಿಂಗರ್, ನೀವು ಆಲ್ರೆಡಿ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡ್ತಾ ಇದ್ದೀರಾ, ಸೊ ಯು ನೋ ವಾಟ್ ಐ ಆಮ್ ಸೇಯಿಂಗ್. ಸೊ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಕ್ಲಾರಿಟಿ ಬಂದರೆ ಇನ್ನೂ ಸ್ವಲ್ಪ ಹಾಡಿಗೆ ನಾವು ಕೇಳೋನು ಇನ್ನೂ ಕನೆಕ್ಟ್ ಆಗ್ಬೋದು. ಸೊ ಅದರ್ವೈಸ್ ಐ ಥಿಂಕ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಭಾಳ ಚೆನ್ನಾಗಿತ್ತು. ಕಟ್ಟ ಕಡೆಯದಾಗಿ ಈಗ ನೀವೆಲ್ಲ ಏನು ಮಾಡಬೇಕು ಅಂದರೆ, ಐಡಿಯಾ ವೋಟಿಂಗ್ ಸಮಯ ಶುರು ಆಗ್ತಿದೆ ಈಗ. ನಿಮ್ಮ ವೋಟಿಂಗ್ ಪ್ರಕ್ರಿಯೆ ಮುಗಿದಿದೆ. ಸೊ ಇವಾಗ ಸ್ಪರ್ಶ್, ಹಸಿರು ಬಂದಿದೆಯಾ ಕೆಂಪು ಬಂದಿದೆಯಾ ಅಂತ ಗೊತ್ತಾಗುವಂಥ ಸಮಯ. Thank you. Congratulations ಸ್ಪರ್ಶ್. ಎಸ್, ನಮ್ಮ ಸ್ಪರ್ಶ್ ಅದ್ಭುತವಾಗಿ ಹಾಡಿ ಆಯ್ತು. ನೆಕ್ಸ್ಟ್ ಯಾರು ಬರ್ತಾ ಇದಾರಪ್ಪ? ಓಕೆ, ನೆಕ್ಸ್ಟು ಮತ್ತೊಬ್ಬ ಹುಡುಗಿ ಬರುವಂಥ ಸಮಯ ಆಗಿದೆ. ಸೊ ಈ ಹುಡುಗಿ ಈಗಾಗಲೇ ಬೇಜಾನ್ಸಲ್ಲಿ ಹಾಡಿ ಬೇಜ್ ಅಂತರ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಟು ಬೇಜಾನ್ ಎಲ್ಲ ಏನೇನೋ ಮಾಡಿ ಹೋಗಿದ್ದಾಳೆ. ಸೊ ಇವತ್ತು ಏನು ಮಾಡ್ತಾಳೆ ಅಂತ ನಾವು ನೋಡಬೇಕಾದ್ರೆ, ಸೊ ಲೆಟ್ಸ್ ವೆಲ್ಕಮ್ ಎಕ್ಸ್ಪ್ರೆಷನ್ ಕ್ವೀನ್ ಅನನ್ಯ. ಶಂಭೋ ಶಿವ ಶಿವ ಬಂ 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 ಭಂಗಿ ಶಿವ
dance with me. ಬೀಜ 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 ಮೊದಲ ಬೀಜ ಮೊದಲ ಮರ ಮೊದಲ ಮೀಸೆ 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 ಮೊದಲ ಮೀಸೆ ಮೊದಲ ಆಸೆ ಮೊದಲ ರೈಟೋ ರಾಂಗೋ ಅಂಗೋ ಡೊಂಗೋ ಕಣ್ಣು ಮುಚ್ಚಿಕೊಂಡು ನುಂಗಿ ಬಿಡಪ್ಪೋ ಶಂಭೋ ಶಿವ ಶಿವ ಬಂ ಬಂ ಭಂಗಿ ಶಿವ ಶಂಭೋ ಶಿವ ಶಿವ ಡ್ಯಾನ್ಸ್ ವಿತ್ ಮೀ ಶಂಭೋ ಶಿವ ಶಿವ ಬಂ ಬಂ ಭಂಗಿ ಶಿವ ಶಂಭೋ ಶಿವ ಶಿವ ಡ್ಯಾನ್ಸ್ ವಿತ್ ಮೀ ಬೀಜ 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 ಮೊದಲ ಬೀಜ ಮೊದಲ ಮರ ಮೊದಲ ಕನಸಿನೂರಿಗೆ ಹೋಗೋಣ ಬಾ ಹೇಳೋರಿಲ್ಲದ ಕೇಳೋರಿಲ್ಲದ ಅಲ್ಲಿ ಕುಡಿಸಲು ಹೋಗೋಣ ಬಾ ಲೋಕದ ಗಡಿಯಾರವ ನಿಲ್ಲಿಸಿ ನೋಡೋಣ ಬಾ ಶಂಭೋ ಶಿವ ಶಿವ ಬಂ ಬಂ ಭಂಗಿ ಶಿವ ಶಂಭೋ ಶಿವ ಶಿವ ಡ್ಯಾನ್ಸ್ ವಿತ್ ಮೀ ಶಂಭೋ ಶಿವ ಶಿವ ಬಂ ಬಂ ಭಂಗಿ ಶಿವ ಶಂಭೋ ಶಿವ ಶಿವ ಡ್ಯಾನ್ಸ್ ವಿತ್ ಮೀ ಬೀಜ 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 ಮೊದಲ ಬೀಜ ಮೊದಲ ಮರ ಮೊದಲ ಮೀಸೆ 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 ಮೊದಲ ಮೀಸೆ ಮೊದಲ ಆಸೆ ಮೊದಲ ರೈಟೋ ರಾಂಗೋ ಅಂಗೋ ಡೊಂಗೋ ಕಣ್ಣು ಮುಚ್ಚಿಕೊಂಡು ನುಂಗಿ ಬಿಡಪ್ಪೋ ಶಂಭೋ ಶಿವ ಶಿವ ಬಂ ಬಂ ಭಂಗಿ ಶಿವ ಶಂಭೋ ಶಿವ ಶಿವ ಡ್ಯಾನ್ಸ್ ವಿತ್ ಮೀ ಶಂಭೋ ಶಿವ ಶಿವ ಬಂ ಬಂ ಭಂಗಿ ಶಿವ ಶಂಭೋ ಶಿವ ಶಿವ ಡ್ಯಾನ್ಸ್ ವಿತ್ ಮೀ ಬೀಜ ಮೊದಲ ಮರ ಮೊದಲ ಶ್ರುತಿ ಮೊದಲ ತಾಳ ಮೊದಲ ವೋಟ್ ಮೊದಲ ವೆರಿ ವೆರಿ ಸಾರಿ ಅನನ್ಯ ಜಾಸ್ತಿ ಏನು ಹೇಳಕ್ಕೆ ಭಾಳ ಹಿಂಸೆ ಆಗುತ್ತೆ ಯಾಕೆಂದರೆ ಒಂದು ಸಿಂಗರ್ ಆಗಿ ಇನ್ನೊಂದು ಸಿಂಗರ್ ಬಗ್ಗೆ ನಾನು ತಪ್ಪನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ಬಟ್ ಇಲ್ಲಿ ಒಂದು ತೀರ್ಪುಗಾರನಾಗಿ ನಾನು ಹೇಳಲೇಬೇಕಾಗಿದೆ ಏನೋ ಒಂಥರ ಏನೋ ಆ ಶಂಭೋ ಶಂಭೋ ಒಂದು ಲೈನ್ ಮಾತ್ರ ಭಾಳ ಚೆನ್ನಾಗಿತ್ತು ಅದನ್ನು ಭಾಳ ಚೆನ್ನಾಗಿ ಹಾಡ್ತಾ ಇದ್ದೆ ಬಟ್ ಬೇರೆ ಕಡೆ ಎಲ್ಲ ಟೋಟ್ಲಿ ಶ್ರುತಿ ಇಲ್ಲಿ ಅಲ್ಲಿ ಹೋಗ್ತಾ ಇತ್ತು ಐ ಮೀನ್ ಐ ವಾಸ್ ಡಿಸಪಾಯಿಂಟೆಡ್ ಆ್ಯಕ್ಚುಲಿ ಒಂದು ಐಟಮ್ ಸಾಂಗ್ ಇರ್ಬೋದು ಅಟ್ಲೀಸ್ಟ್ ಒಂದು ಪಲ್ಲವಿ ಹಾಡಿ ಆಮೇಲೆ ಡ್ಯಾನ್ಸ್ ಮಾಡಿ ಪರ್ಫಾರ್ಮೆನ್ಸ್ ಒಂದು ಲಿರಿಕೇ ಬರಲಿಲ್ಲ ಅದಕ್ಕಿಂತ ಮೊದಲೇ ಡ್ಯಾನ್ಸ್ ಶುರು ಮಾಡಿದ್ರೆ ಹವ್ ಯು ಬ್ರೀತ್ ಐ ಥಿಂಕ್ ಪ್ರಾಬ್ಲಿ ಒಬ್ಬಳಿಗೆಲ್ಲ ಹೇಳ್ತಾ ಇರೋದು ನಾನು ಎಲ್ಲರಿಗೂ ಇದು ಸಾಕಷ್ಟಿದೆ ಎರಡನೇ ಸಲ ಮೂರನೇ ಸಲ ಹೇಳ್ತಾ ಇದ್ದೀನಿ ಐ ಥಿಂಕ್ ಯು ಹ್ಯಾವ್ ಟು ಪರ್ಫಾರ್ಮ್ ವೆಲ್ ಥ್ಯಾಂಕ್ ಯು ಓಕೆ ಅನನ್ಯ ಇಂಥ ಟೈಮಲ್ಲಿ ಏನಾಗುತ್ತೆ ನಾವು ಅವಾಗಿರಲ್ಲ ಯಾಕಂದ್ರೆ ಹಸು ಬಂದ್ಬಿಟ್ಟಿರತ್ತಲ್ಲ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಸ್ನಿಕರ್ಸ್ ತಿನ್ರಿ ಹಸುವನ್ನು ನೆಗೆಸಿಕೊಳ್ಳಿ ಓಕೆ ಇದನ್ನು ತಿನ್ನಿ ಗೊತ್ತಾಗತ್ತೆ ಬೀಜ ಮೊದಲ ಮರ ಮೊದಲ ಅಂತ ಓಕೆ ಯಾ ಇದೇ ಒಂದು ಕರ್ನಾಟಕದ ಅತಿ ದೊಡ್ಡ ನೆಟ್ವರ್ಕ್ ಐಡಿಯಾಗೆ ಬದಲಾಗಿ ಹಾಗೂ ವ್ಯತ್ಯಾಸವನ್ನು ಕಾಣಿರಿ ಸೊ ಇದೇ ಖುಷಿಯೊಂದಿಗೆ ನಿಮ್ಮ ಐಡಿಯಾ ವೋಟಿಂಗ್ ಸಮಯ ಶುರು ಆಗ್ತಿದೆ ಈಗ ಓಕೆ ಥ್ಯಾಂಕ್ ಯು ವೆರಿ ಮಚ್ ಅಲ್ಲಿಗೆ ಎಲ್ಲ ಮುಗಿದಿದೆ ಇವಾಗ ನೋಡ್ಬೇಡ ಜಾಸ್ತಿ ಇನ್ನೇನು ಹೋಗೋದೇ ಬೇಡ ಯಾಕೆಂದ್ರೆ ಪಾಪ ಇವಾಗಲೇ ನೀ ಆ ಕಂಡೀಷನಲ್ಲಿ ಇಲ್ಲ ಸೊ ನೋಡೋಣ ರೆಡ್ ಆಗಿದೆಯಾ ಗ್ರೀನ್ ಆಗಿದೆಯಾ ಕ್ಯಾನ್ ವಿ ಹ್ಯಾವ್ ದ ವರ್ಡಿಕ್ ಪ್ಲೀಸ್ ನೋಡೋಣ ಈ ಬಿಸಿ ಆರತ್ತು ಹಾಗೆ ಏರುತ್ತು ನೋಡೋಣ ಬಡದಕ್ಕಿಂತ ಮುಂಚೆ ತಗೊಳ್ಳೋ ಒಂದು ಚಿಕ್ಕ ಐಡಿಯಾ ಸ್ಟಾರ್ ಸಿಂಗರ್ ಪವರ್ಡ್ ಬೈ ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಕಾರ್ಯಕ್ರಮದಲ್ಲಿ ಬ್ರೇಕ್. ನಾನು ಹುಟ್ಟಿ 8 ವರ್ಷ 8 ತಿಂಗಳು 8 ದಿನಗಳಾಗಿದೆ. ನಾನು ಯಾರಿಗೂ ಕೇರ್ ಮಾಡೋ ಮಗನೇ ಅಲ್ಲ. ನನ್ನನ್ನು ಮುಟ್ಟಾಕೊಂಡ್ರೆ ಅವನ ಥರ ಸುಟ್ಟು ಬಿಡ್ತೀನಿ.
Are you ready? Your time starts now. IGR presents Star Singer powered by ರಾಮರಾಜ್ ಕಾಟನ್ ಪಂಚಿಗಳು ಮತ್ತು ಶರ್ಟ್ಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ಇವತ್ತಿನ ಕಟ್ಟ ಕಡೆಯ ಪಾರ್ಟಿಸಿಪೇಟ್ ಬರುವಂತ ಟೈಮ್ ಆಗಿದೆಪ್ಪ. ಬಂದ್ಬಿಡಿಪ್ಪ, ಕರ್ದ್ಬಿಡೋದೇನಪ್ಪ, ನೀವು ಬಂದ್ಬಿಡಿಪ್ಪ. ಸೊ ಲೆಟ್ಸ್ ವೆಲ್ಕಮ್ ಮಸಾಲಾ ರೌಂಡ್ಗೆ ಮಸಾಲಾ ಮಂಜು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ತಿಲಕ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ತಿಲಕ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಬೂದಿ ನಾಮ ಇಟ್ಟ ಗಂಧ ಬೂದಿ ನಾಮ ಚಟ್ಟ ಕಟ್ಟಲು ನಿರನಾಮ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಓಕೆ, ಹೇಗಿತ್ತು ವಿಜಯ್ ಸರ್? ಮಂಜು, ಈ ಒಂದು ಸುತ್ತಿನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀನೇ ಕೊಟ್ಟಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ವೋಟಿಂಗ್ ಪ್ಯಾಡ್ಸ್ ಕೈಗೆ ತಗೊಳ್ಳಿ. ನಿಮ್ಮ ಐಡಿಯಾ ವೋಟಿಂಗ್ ಸಮಯ ಶುರು ಆಗುತ್ತೆ ಈಗ. ಓಕೆ, ಇವಾಗ ಬಣ್ಣ ನೋಡಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಬೇಕಾಗಿದೆ. ಅದೇನು ಅಂತಂದ್ರೆ, ಕಾವ್ಯ, ಈ ಹಾಡು ಕೇಳಿದ ತಕ್ಷಣ ನಿನಗೆ ಯಾರು ನೆನಪಾಗ್ತಾರೆ? ಏನಿದು ಅಜಾನುಬಾಹು ದೇಹ? ವಾಟ್ ಅ ಹೈಟ್ ಮ್ಯಾನ್, ವಾಟ್ ಅ ಪರ್ಸನಾಲಿಟಿ ಮ್ಯಾನ್. ಓ ಡಾಗ್, ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್ ಮ್ಯಾನ್. ನಂಗೂ ಇವಾಗ ಒಂದು ಹಾಡು ಹಾಡ್ಬೇಕು ಅನ್ಸುತ್ತೆ. ಯಾವುದು? ಯಾರಿವನು ಡ್ರೀಮ್ ಬಾಯ್, ಕುಳ್ಳರಲ್ಲಿ ಕುಳ್ಳ ಕುಳ್ಳ ಕುಳ್ಳ. ವಿಜಯ್ ಸರ್, ಈ ಧೀರ ವೀರ ಶೂರ ಯಾರು ಅಂತ ಗೊತ್ತಾ ನಿಮ್ಗೆ? ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಹೇಳಿ. ಅವ್ರ ಹತ್ರನೇ ಹೇಳಿಸ್ಬಿಡ್ತೀವಿ. ಪುಟಣಿ, ಯಾರಮ್ಮ ನೀನು? ಇವನು ನಮ್ಮೂರ ಹತ್ರನೇ. ನಮ್ದು ದೇಶಪಾಂಡೆ ಹಿಂಗ್ ಬರುತ್ತೆ, ಅವ್ರದ್ದು ಹಿಂಗ್ ಬರುತ್ತೆ. ಓಕೆ, ಈ ಮಧುಸೂದನ್ ಇನ್ ಯಾರು ಅಲ್ಲ, ನಮ್ಮ ಪ್ರೀವಿಯಸ್ ರಿಯಾಲಿಟಿ ಶೋ ಪುಟಾಣಿ ಪಂಡ್ರು ಅಂತ ಬಂತು, ಅದರ ಸೂಪರ್ ಸ್ಟಾರ್ ಇವನು. ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಈಗ ಇವನು ಬಂದ್ಮೇಲೆ ನಾವು ಸುಮ್ಮನೆ ಕಳ್ಸಕ್ಕಾಗಲ್ಲ. ಇವಾಗ ಒಂದು ತಮಾಷೆ ಇದೆ. ಓಕೆ, so let's start the music. Hear it.
ಮತದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಮತದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ತಿಲಕ ಇಟ್ಟರೆ ಸ್ವರ್ಗವು ಸಿಗದು ತಿಲಕ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಬೂದಿ ನಾಮ ಇಟ್ಟ ಗಂಧ ಬೂದಿ ನಾಮ ಚಟ್ಟ ಕಟ್ಟಲು ನಿರನಾಮ ಕುಲದಲ್ಲಿ ಕೀಳ್ಯಾವುದೋ ತಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಸರ್ ಇವನು ನಾವು ಕೇಳಿದೆಲ್ಲ ಚಿಕ್ಕ ಮೆಣಸಿನ್ಕಾಯಿ ಅಂದ್ಬಿಟ್ಟು ನಿಜವಾಗ್ಲು ಇವನು ಏನು ಟ್ಯಾಲೆಂಟೆಡ್ ಏನಪ್ಪ ನೀನು ಏನು ಕತೆ ನಿಂದು ಏನಿದು ಕತೆ ನಿನಗೆ ಎಷ್ಟು ವಯಸ್ಸು ಕೇಳ್ಬೋದಾ ನಿನಗೆ ಬೇಜಾರಿಲ್ಲದೆ ಹೋದ್ರೆ ಎಷ್ಟು ವಯಸ್ಸು ನಿಂಗೆ ಸರ್ ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ರು ನಿನ್ನ ಸ್ಟೈಲಲ್ಲಿ ಉತ್ತರ ಕೊಡು ಹೇಳು ನಾನೊಂದು ಡೈಲಾಗ್ ಹೇಳ್ಬಿಟ್ಟಿದ್ದೀನಿ ಸೂರ್ಯ ಸುಡೋಕ್ ಶುರು ಮಾಡಿ ಕೋಟಿ ಕೋಟಿ ವರ್ಷಗಳಾಗಿದೆ ಈ ಭೂಮಿ ಹುಟ್ಟಿ ಕೋಟಿ ಕೋಟಿ ವರ್ಷಗಳಾಗಿದೆ ಆದರೆ ನಾನು ಹುಟ್ಟಿ 8 ವರ್ಷ 8 ತಿಂಗಳು 8 ದಿನಗಳಾಗಿದೆ ನಾನು ಯಾರಿಗೂ ಕೇರ್ ಮಾಡೋ ಮಗನೇ ಅಲ್ಲ ನನ್ನನ್ನು ಮುಟ್ಟಾಕ್ ಬಂದ್ರೆ ಅವನ ಥರ ಸುಟ್ಟು ಬಿಡ್ತೀನಿ ಪ್ರೀತಿಯಿಂದ ಬಂದರೆ ಮಡ್ಲ ಇಟ್ಕೊಂಡು ಕಾಪಾಡ್ತೀನಿ ಒಂದು ಗೊತ್ತಿರಲಿ ನನಗೆ ಡಬಲ್ ಗುಂಡ್ಗೆ ಇನ್ಯಾವ ಗುಂಡು ಸಿಲಾಕಾಗಲ್ಲ ಎರಡು ಸುಮ್ಮನೆ ಆಡಿಯನ್ಸ್ ಆಗಿದ್ಬಿಡಿ ನನ್ನ ಜೊತೆ ಫೈಟ್ ಬೇಡ ನನ್ನ ಹೆಸರು ಗೊತ್ತಲ್ಲ ಮದ್ದು ಫೈಟ್ ಮಾಡಬೇಡ ಇವಾಗ ಐಟ್ ನೋಡಿ ಫೈಟ್ ಮಾಡಬೇಡ ನಾನು ಸುಂಟ್ರಗಾಳಿ ಓಕೆ ಇವಾಗ ಮಧು ಇವಾಗ ಲಿಪಿಕಾ ಇಲ್ಲ ಐ ಆಮ್ ಸೋ ಸಾರಿ ಓಕೆ ಬಟ್ ಅಲ್ಲಿ ಅಷ್ಟೊಂದು ಜನ ಇದಾರಲ್ವಾ ಹುಡುಗಿರು ಅವರಲ್ಲಿ ಯಾರಿಗೆ ಇದನ್ನು ಕೊಟ್ಬಿಟ್ಟು ಐ ಲವ್ ಯು ಹೇಳ್ತೀಯಾ ತಗೋ ಅಟ್ಲೀಸ್ಟ್ ಇದನ್ನ ಹೇಳ್ಬೇಕಾದ್ರು ಪ್ಯಾಂಟ್ ಹಾಕೊಂಡು ಹೋಗೋ ಕಮಾನ್ ಮಧು ಹುಡ್ಕಮ್ಮ ಅಲ್ಲಿ ಯಾರಿಗೆ ಕಮಾನ್ ಯಾರಿಗೆ ಹೇಳ್ತೀಯಾ ಇಷ್ಟು ಜನ ಏನ್ ಹೇಳ್ತೀಯಾ ಓಕೆ ಐ ಲವ್ ಯು ಟು ಮಧು ಐ ಲವ್ ಯು ಟು ಹೇಳ್ತಾರೆ ಗೊತ್ತಾ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಈ ಮಗಂದು ಮೊಳಕೆಯಲ್ಲೇ ಎಲ್ಲ ಒಡ್ಕೊಂಡ್ಬಿಟ್ಟಿದೆ ಎಲ್ಲಿ ಆಗತ್ತೆ ಸಮಸ್ಯೆ ಅಲ್ಲಿದೆ ನಿನಗೆ ಕರೆಸಿ ನಾವು ಭಾಳ ದೊಡ್ಡ ತಪ್ಪು ಮಾಡಿದ್ದೀವಿ ಇಟ್ಸ್ ಓಕೆ ಎನಿವೇ ಒನ್ಸ್ ಅಗೇನ್ ನಮಗೋಸ್ಕರ ಬಂದಿದೆ ಮಧು ಯುವರ್ ಬಿಗ್ ಸ್ಟಾರ್ ನೌ ಸೊ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದ್ಸರಿ ಎಲ್ಲರೂ ಜೋರಾಗಿ ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಯಾ ಥ್ಯಾಂಕ್ ಯು ಮಧು ಥ್ಯಾಂಕ್ ಯು ಸೊ ಈಗ ನಿಮ್ಮಲ್ಲಿ ಒಬ್ಬರು ಸ್ಪರ್ಧೆಯಿಂದ ಹೊರಗೆ ಹೋಗ್ತೀರಾ ಅವ್ರ ಹೆಸರು ನಾನು ಹೇಳ್ತೀನಿ Sorry, you are out of the competition. ನಿಮ್ಮ ವರ್ಡಿಕ್ ಗೊತ್ತಾಗಬೇಕಾಗಿದೆ ಗ್ರೀನಾ ರೆಡ್ ಅಂತ ಸೊ ಲೆಟ್ಸ್ ಸಿ ದ ವರ್ಡಿಕ್ ಪ್ಲೀಸ್ ಓಕೆ ಗ್ರೀನಾ ಇದೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಟಾಪ್ 2 ನಲ್ಲಿ ಒಬ್ಬರಿಗೆ ಡೈರೆಕ್ಟ್ ಆಗಿ ಡೇಂಜರ್ ಝೋನ್ ಬಂದಿದ್ದಾರೆ ಅನನ್ಯ ಪ್ಲೀಸ್ ಇದು ಬಿಟ್ಟು ಬೇರೆ ಏನಿದೆ ಅನ್ನೋದು ನಮಗೆ
ನಮ್ಮ ಪ್ರಾಣಿಗೂ ಗೊತ್ತಿಲ್ಲ, ಅದನ್ನು ವಿಜಯ್ ಸರ್ ಹೇಳಬೇಕಾಗತ್ತೆ. ಸೊ ಇವತ್ತು ಯಾರ್ಯಾರು ಬರ್ತಿದ್ದಾರೆ ಸ್ಟೇಜ್ ಮೇಲೆ? ನಾವು ಕಳೆದ ಸಂಚಿಕೆಯಲ್ಲಿ ತೀರ್ಮಾನ ಮಾಡಿದ ಹಾಗೆ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ 3 ಜನ ಡೇಂಜರ್ ಝೋನಲ್ಲಿ ಇರ್ತಾರೆ. ಅದರಲ್ಲಿ 2 ಖಂಡಿತವಾಗಿ ಇವತ್ತು ಸ್ಪರ್ಧೆಯಿಂದ ಹೊರಗೆ ಹೋಗಬೇಕಾಗಿರುವಂಥ ಒಂದು ಪರಿಸ್ಥಿತಿ. ಅನನ್ಯನ ಜೊತೆ ಇನ್ನೂ 2 ಕಡಿಮೆ ವೋಟ್ಸನ್ನ ಪಡೆದು ವೇದಿಕೆ ಮೇಲೆ ಹೋಗುವಂಥ ಸಿಂಗರ್ಸಲ್ಲಿ ಹರ್ಷಿತಾ, ಹಾಗೂ ಸ್ಪರ್ಶ್. ಬಾಟಮ್ 3 ಇವತ್ತು ಸಿಕ್ಕಿದ್ದಾರೆ. 3 ಜನ ಹಾಡ್ತಾರೆ. ನಿಮಗೆ ಗೊತ್ತಿರೋ ಥರ 1 ನಿಮಿಷದ ಕಾಲಾವಕಾಶ ಇರುತ್ತೆ. ಸೊ ಗಿವ್ ಯುವರ್ ಬೆಸ್ಟ್. ಆಲ್ ದಿ ಬೆಸ್ಟ್. ಅಲ್ಲಿಗೆ ವೋಟಿಂಗ್ ಪ್ರಕ್ರಿಯೆ ಮುಗಿದಿದೆ. ಸೊ ಫೈನಲ್ ವರ್ಡಿಕ್ಟ್ನ ಕೇಳುವಂಥ ಸಮಯ ಆಗಿದೆ. ನಿಮಗೆ ತಿಳಿದ ಹಾಗೆ ಈ ವಾರ ನಮ್ಮ ಹತ್ರ 50,000 ರೂಪಾಯಿ ಇದೆ. ಆದರೆ 3 ಜನ ಡೇಂಜರ್ ಝೋನಲ್ಲಿದ್ದೀರಾ. ಸೊ ಹಾಗಾಗಿ ನಾನು ಸ್ಟ್ರೈಟ್ ಅವೇ ಆಪ್ಷನ್ ನಿಮ್ಗೆ ಏನು ಕೊಡ್ತೀನಿ ಅಂದರೆ, ನಿಮ್ಮಲ್ಲಿ ಯಾರಾದರೂ 2 ಈಗಲೇ ತೀರ್ಮಾನ ಮಾಡಿ ಕ್ವಿಟ್ ಮಾಡ್ತೀವಿ ಅಂದರೆ 25,000 ರೂಪಾಯಿನ ಇಮಿಡಿಯೇಟಾಗಿ ಕೊಡ್ತೀವಿ. ನಿಮ್ಮಲ್ಲಿ ಯಾರೂ ತೀರ್ಮಾನ ಮಾಡದೆ ಹೋದರೆ 20 ಸೆಕೆಂಡಲ್ಲಿ ನಾನು ಒಂದು ಹೆಸರನ್ನ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಆವಾಗ ಅವ್ರಿಗೇನೂ ಸಿಗೋದಿಲ್ಲ. ಉಳಿದ 2ರಿಗೆ 2ರಲ್ಲಿ ಒಬ್ಬರಿಗೆ 50,000 ರೂಪಾಯಿ ಸಿಗೋ ಸಾಧ್ಯತೆ ಇರುತ್ತೆ. ಆರ್ ಯು ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಇವಾಗ ವಿಜಯ್ ಸರ್ ಕೇಳಿದ್ದಾರೆ, ನಾನು ಕೇಳ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ ಆ್ಯಂಡ್ ವೆರಿ ಸಿಂಪಲ್ ಆನ್ಸರ್, ಯಸ್ ಆರ್ ನೋ. ಸೊ ಹರ್ಷಿತಾ, ಭಾಳ ಸಂತೋಷ. ಸ್ಪರ್ಶ್, ನೋ. ಅನನ್ಯ, ಎಸ್ ಓ ನೋ? ನೋ. ಓಕೆ, ಸೊ 3 ನೋ ಅಂದಿದ್ದಾರೆ. ವಿಜಯ್ ಜಿ, ವಾಟ್ ನೆಕ್ಸ್ಟ್? ಸೊ ಈಗ ನಿಮ್ಮಲ್ಲಿ ಒಬ್ಬರು ಸ್ಪರ್ಧೆಯಿಂದ ಹೊರಗೆ ಹೋಗ್ತೀರಾ, ಅವ್ರ ಹೆಸರು ನಾನು ಹೇಳ್ತೀನಿ. Sparsh. Sorry, you are out of the competition. ನೀವೇನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಅಂತ ನಿಮಗೆ ಗೊತ್ತು. ನಿಮ್ಮಿಬ್ಬರಲ್ಲಿ ಯಾರಾದರೂ ಕ್ವಿಟ್ ಮಾಡಿದ್ರೆ 50,000 ರೂಪಾಯಿ ಈಗಲೇ ಕೊಟ್ಬಿಡ್ತೀವಿ. ಅನನ್ಯ, ಹರ್ಷಿತಾ, ದಯವಿಟ್ಟು ಯೋಚಿಸಿ. Ashita, yes or no? No. Okay, we have no other option. Last rule nine. Ananya, yes or no? ಕಡೆದಾಗಿ ನಾನು ಕೇಳ್ತಾ ಇದ್ದೀನಿ ಅನನ್ಯ, ಎಸ್ ಆರ್ ನೋ? ಎಸ್. ಓಕೆ, ಇಟ್ಸ್ ಅನ್ ಎಸ್. ಓಕೆ ಅನನ್ಯ, ಎಸ್ ಶ್ಯೂರ್? ನೀನು ನಿನ್ನ ಪರಿಶ್ರಮದಿಂದ ಸಂಪಾದನೆ ಮಾಡಿರುವಂಥ ಹಣ, ಜೋರಾಗಿ ಚಪ್ಪಾಳೆ ಹೊಡೀರಿ ಅವಳಿಗೆ.
ನನಗೆ ಆಸೆ ಏನಂದರೆ ಸ್ಪರ್ಶ್, ನೀವು ಸ್ಯಾಕ್ರಿಫೈಸ್ ಮಾಡಿದಂಥ 25,000 ರೂಪಾಯಿ ಸೇರಿಸಿ 50,000 ರೂಪಾಯಿ ನೀವು ಅವಳು ಕೊಡಿ ಅಂತ ನಾನು ಕೇಳ್ಕೊತೀನಿ. ಪ್ಲೀಸ್ ಪ್ಲೀಸ್ ನೀವು ಅವಳು ಕೊಡಿ. ಇಲ್ ಬಿ ಎ ಗ್ರೇಟ್ ಮೂಮೆಂಟ್, ಸೀರಿಯಸ್ಲಿ. ಕಮ್ ಆನ್ ಎವ್ರಿಬಾಡಿ. ಸಿಂಗಿಂಗಲ್ಲಿ ತುಂಬಾ ಕಲಿತೆ. ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು, ದೆನ್ ಗಿರಿ ಸರ್ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು. ನಾನು ಇದುವರೆಗೂ ಬರೀ ಸಾಂಗ್ ಕೇಳ್ಬಿಟ್ಟು ಹಾಡ್ಬಿಡ್ತಿದ್ದೆ. ಕಾಂಪಿಟೇಷನ್ ಟೈಪಲ್ಲಿ ಒಂದು 5 ನಿಮಿಷ ಸಾಂಗ್ ಕೇಳ್ಬಿಟ್ಟು ಹಾಡ್ಬಿಡ್ತಿದ್ದೆ. ಬಟ್ ಗಿರಿ ಸರ್ ಹೇಳಿದ್ರು ಜಾಸ್ತಿ ಕೇಳಿದಷ್ಟು ಶ್ರುತಿ ಎಲ್ಲ ಪಕ್ಕಾ ಗೊತ್ತಾಗುತ್ತೆ ಅಂತ. ಅದು ನಾನು ಕಲಿತೆ ಸರಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಗಿರಿ ಸರ್ ಬರಬೇಕು. ಥ್ಯಾಂಕ್ಸ್ ಅಮ್ಮ.